ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ, ನಾಳೆಯಿಂದ ಆಗಸ್ಟ್ ತಿಂಗಳು ಪ್ರಾರಂಭಗೊಳ್ಳುತ್ತಿದೆ. ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತಿದೆ, ಏನೇನು ಅವಕಾಶಗಳು ಬರುತ್ತಿದೆ, ಏನೇನನ್ನ ನೀವು ಸರಿ ಮಾಡ್ಕೋಬೇಕು, ಹೇಗೆ ನಿಮ್ಮ ಜೀವನನ ಬದಲಾಯಿಸ್ಕೊಂಡು ನಿಮ್ಮ ಒಂದು ಅವಕಾಶಗಳನ್ನು ಬಳಸ್ಕೊಂಡು ಹೇಗೆ ನಿಮ್ಮ ಜೀವನನ ಸುಂದರಗೊಳಿಸ್ಕೊಳ್ಳೋದು, ಬಾಬಾರವರ ಸಂದೇಶ ಏನು, ಮೆಸೇಜ್ ಏನು, ಅಡ್ವೈಸ್ ಏನು, ಗೈಡೆನ್ಸ್ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಿಮಗೆ ಒಂದು ಬೆಸ್ಟ್ ಅಡ್ವೈಸ್ ನ ಕೊಡ್ತಿದ್ದಾರೆ ಬಾಬಾ. ಏನಂತಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಿದ್ದಾರೆ. ಈ ಲಾ ಆಫ್ ಅಟ್ರಾಕ್ಷನ್ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಮ್ಯಾನಿಫೆಸ್ಟೇಷನ್. ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅನ್ನೋದನ್ನ ಸೂಚಿಸುತ್ತೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಯ್ತು, ಆ ತಿಂಗಳಿನ ನಂತರನೂ ಆಯ್ತು, ಹೇಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿನ, ಆರೋಗ್ಯ, ಒಳ್ಳೆಯ ಸಂಬಂಧಗಳು, ಆಮೇಲೆ ಹಣಕಾಸು, ಆಮೇಲೆ ನಿಮ್ಗೆ ಬಾಬಾ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಮ್ಯಾನಿಫೆಸ್ಟೇಷನ್ ಮಾಡ್ರಿ ಈ ತಿಂಗಳು ಮತ್ತೆ ಮುಂದಿನ ದಿನಗಳು ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಮ ಜೀವನದಲ್ಲಿ ಸಮೃದ್ಧಿನ ಪಡೀರಿ ಅಂತ ಹೇಳ್ತಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಇನ್ನು ತುಂಬಾ ಜನಗಳಿಗೆ ಗೊತ್ತಿರೋದಿಲ್ಲ. ನಾನು ನಿಮ್ಗೆ ಇವತ್ತು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಡಿವೈನ್ ಮ್ಯಾನಿಫೆಸ್ಟೇಷನ್ ನ ಹೇಳ್ಕೊಡ್ತಿದ್ದೇನೆ. ಅಂದ್ರೆ ದೈವಿಕವಾಗಿ ನಾವು ಹೇಗೆ ನಾವು ಆಕರ್ಷಣೆ ಮಾಡೋದು, ದೇವರ ಒಂದು ಆಶೀರ್ವಾದದಿಂದ ನಾವು ಮ್ಯಾನಿಫೆಸ್ಟೇಷನ್ ನ ಹೇಗೆ ಮಾಡೋದು, ನಮ್ಮ ಆಸೆಗಳನ್ನ ಹೇಗೆ ಈಡೇರಿಸ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್. ಒಂದು ಉದಾಹರಣೆ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಕೆಲವರಿಗೆ ಮಂಡ್ಯ ಹತ್ರ ಒಂದು ದೇವಸ್ಥಾನ ಇದೆ, ಭೂವರಹ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ಎಷ್ಟೊಂದು ಜನ ಹೋಗಿರ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಒಂದು ಇಟ್ಟಿಗೆನ ಕೊಟ್ಟಿ ಬಂದ್ರೆ ನಮ್ಮ ಮನೆ ಸಂಪೂರ್ಣ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೇಗೆ ಕೆಲವರು ಮನೆ ಕಟ್ಸಕ್ ಸ್ಟಾರ್ಟ್ ಮಾಡಿರ್ತಾರೆ, ದುಡ್ಡಿನ ಪ್ರಾಬ್ಲಮ್ ಆಗಿ ಮನೆ ನಿಲ್ಸಿರ್ತಾರೆ. ಇನ್ ಕೆಲವರು ಮನೆ ಕಟ್ಸಕ್ ಇನ್ನು ಸ್ಟಾರ್ಟ್ ಮಾಡಿರೋದಿಲ್ಲ, ಏನು ವಿಘ್ನಗಳು ಬರಬಾರ್ದು ಅಂತ ಅಡ್ವಾನ್ಸ್ ಆಗಿ ಕೊಟ್ಟು ಬರ್ತಾರೆ. ಅಥವಾ ದುಡ್ಡು ಬರ್ಬೇಕಾಗಿರೋ ಬರ್ತಿರೋದಿಲ್ಲ, ಅದರಿಂದ ಮನೆ ನಿಂತಿರುತ್ತೆ, ಅಲ್ಲೋಗಿ ಇಟ್ಟಿಗೆ ಕೊಟ್ಟು ಬಂದ್ರೆ ಇವು ಎಲ್ಲಾ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಆಗಿರ್ಲಿ ಮನೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಹೋಗಿ ಇಟ್ಟಿಗೆ ಕೊಟ್ಟು ಬಂದ್ರೆ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಅಲ್ವಾ. ಕೊಟ್ಟಿ ಬರ್ತಾರೆ. ಎಷ್ಟೊಂದು ಜನಕ್ಕೆ ಅದ್ರಂತೆನೂ ಆಗಿದೆ. ಮಿರಾಕಲ್ ಅನ್ನೋ ತರ ಅವರ ಆಸೆ ಏನು ಮನೆ ಅನ್ನೋದು ನಿಂತಿರುತ್ತಲ್ಲ, ಕಟ್ಟೋದಕ್ಕೆ ಪ್ರಾರಂಭ ಮಾಡಿರ್ತಾರೆ, ಕಂಪ್ಲೀಟ್ ಆಗುತ್ತೆ, ಅಲ್ಲಿ ಹೋಗಿ ಬಂದಿದ್ದಕ್ಕೆ ಒಳ್ಳೇದಾಯ್ತು ಅಂತ ತುಂಬಾ ಜನ ಹೇಳ್ತಾರೆ. ಹಾಗೇನೆ ತುಂಬಾ ಇನ್ನು ಕೆಲವರು ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ ಕೊಟ್ಟು ಬರ್ತಾರೆ. ಕೆಲವ್ರಿಗೆ ಅದು ಒಳ್ಳೇದಾಗುತ್ತೆ, ಇನ್ ಕೆಲವ್ರಿಗೆ ಅದು ಒಳ್ಳೇದಾಗದೇನೆ ಇರಬಹುದು, ಅಂತವ್ರು ರಿಸಲ್ಟ್ ಇದಾವೆ. ಬಟ್ ಈ ಯಾರಿಗೆ ಒಳ್ಳೇದಾಗಿದೆ ಅಲ್ಲ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರಿಗಾಗುತ್ತೆ ಅಂದ್ರೆ ನಮ್ದು ಯಾಕೆ ಆಗೋದಿಲ್ಲ, ನಮಗೂ ಆಗುತ್ತೆ ಅನ್ನೋ ಒಂದು ಬಿಲೀಫ್, ನಂಬಿಕೆ ಅವರಲ್ಲಿ ಉದ್ಭವ ಆಗುತ್ತೆ. ಅವರು ಹೋಗಿ ಕೊಟ್ಟು ಬರ್ತಾರೆ, ಮನೆನ ಕಟ್ಕೋತಾರೆ. ಇದು ಬಂದು ಡಿವೈನ್ ಮ್ಯಾನಿಫೆಸ್ಟೇಷನ್. ಇಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಅಲ್ಲಿ ನಾವು ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಏನ್ ಮಾಡ್ತೀವಿ, ಯೂನಿವರ್ಸ್ ಅಂತ ಯೂಸ್ ಮಾಡ್ತೀವಿ. ಯೂನಿವರ್ಸ್ ಅನ್ನೋ ಒಂದು ಇದೆ, ಅದರಿಂದ ನಮಗೆಲ್ಲಾನು ಒಳ್ಳೇದಾಗುತ್ತೆ ಅಂತೇಳಿ. ನಮ್ಗೇನೇ ಬೇಕಂದ್ರು ತುಂಬಾ ಟೆಕ್ನಿಕ್ಸ್ ಗಳ ಮೂಲಕ 5 ಟೆಕ್ನಿಕ್, ಏನು 3x3 ಟೆಕ್ನಿಕ್ ಅಂತೇಳಿ, ಅಥವಾ ನೀರಿಂದು ಹಿಂಗೆ, ಆಮೇಲೆ ಅಫರ್ಮೇಶನ್ಸ್, ಹೀಗೇನೆ ನಾವ್ ಏನ್ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ನನಗೆ ಹಣ ಬರಬೇಕು ಅಂತಂದ್ರೆ ನನಗೆ ತುಂಬಾ ಮೂಲಗಳಿಂದ ಹಣ ಬರ್ತಿದೆ ಅಂತೇಳಿ ಒಂದಿನ ಪೂರ್ತಿ ಬರೆಯೋದು, ಅದನ್ನೇ ಇದನ್ನ ಮಾಡ್ಕೊಳೋದು, ಈ ತರ. ಇಲ್ಲಿ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನಂಬಿಕೆ ಇರುತ್ತೆ. ಆ ಒಂದು ದೇವರ ಕಡೆ ಹೋದ್ರೆ ನನ್ ಕೆಲಸ ಆಗುತ್ತೆ. ಯೂನಿವರ್ಸ್ ಕಡೆ ಏನಾಗುತ್ತೆ, ನನಗೆ ಯೂನಿವರ್ಸ್ ನ ನಂಬಿದೀನಿ ಅಂದ್ರೆ ನನ್ ಕೆಲಸ ಆಗುತ್ತೆ. ಯೂನಿವರ್ಸ್ ಗೆ ಆರ್ಡರ್ ಮಾಡ್ತೀರಿ, ಇಲ್ಲಿ ದೇವರಿಗೆ ಪ್ರೇ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ. ಅಷ್ಟೇ ಡಿಫ್ರೆನ್ಸ್, ಎರಡು ಸೇಮೇನೆ. ವೇಸ್ ಏನು ಇದು ಹೆಸರು ಬದಲಾವಣೆ ಅಷ್ಟೇನೆ. ಅಲ್ಲಿ ಯೂನಿವರ್ಸ್ ಅಂತೀರಿ, ಇಲ್ಲಿ ಡಿವೈನ್, ದೇವರು, ದೈವ, ವ್ರತ, ಹರಕೆ ಕಟ್ಕೊಳ್ಳೋದು ಅಂತ ಅಂತಿರಲ್ಲ, ಅದು ಇದು. ಹರಕೆ ಕಟ್ಕೊಳ್ಳೋದು ಅಂತ ಅಂದ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಿ ಅನ್ನೋದು ಅರ್ಥ ಆಗುತ್ತೆ. ಡಿವೈನ್ ಮ್ಯಾನಿಫೆಸ್ಟೇಷನ್ ಈಗಿನ ಒಂದು ಏನ್ ಹೊಸದಾಗಿ ಕಂಡು ಹಿಡಿದಿದ್ದಾರೆ ಜನರು ಎಲ್ಲ ಮಾಡ್ತಿದಾರಲ್ಲ, ಅದು ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಹರಕೆ ಕಟ್ಟಿಕೊಳ್ಳೋದು. ಆಯ್ತಾ, ಅಲ್ಲಿಗೆ ಹೋಗಿ ಬಂದಿದೀವಿ ಅಂದ್ರೆ ನಮಗೆ ಒಳ್ಳೇದಾಗೆ ಆಗುತ್ತೆ ಅನ್ನೋ ಒಂದು ಬಿಲೀಫ್ ನಿಮ್ಮಲ್ಲಿ ಮೂಡುತ್ತೆ. ಆಯ್ತಾ, ಅದರಿಂದ ನಿಮ್ಮ ಆಸೆಗಳು ಈಡೇರುತ್ತೆ. ಹೀಗೆ ಎಲ್ಲಾ ಆಸೆಗಳು ಯಾಕೆ ಈಡೇರೋದಿಲ್ಲ ಅಂತ ಕೇಳ್ತೀರಾ. ಕೆಲವೊಂದು ನೀವು ಹಿಂದಿನ ಒಂದು ಕರ್ಮಗಳ ಏನ್ ಮಾಡಿರ್ತೀರಲ್ಲ, ಅದು ಬ್ಲಾಕೇಜಸ್ ಆಗಿರುತ್ತೆ. ಆಮೇಲೆ ನಿಮ್ ಸರೌಂಡಿಂಗ್ ನಲ್ಲಿ ಇರೋರು ಕೂಡ ಅಷ್ಟೇ ನಿಮಗೆ ಪಾಸಿಟಿವ್ ವೈಬ್ರೇಷನ್ಸ್ ಅವ್ರ ಕಡೆಯಿಂದನೂ ಬರ್ತಿದ್ರೆ ಶೀಘ್ರವಾಗಿ ನಿಮ್ಮ ಒಂದು ಆಸೆ ಈಡೇರುತ್ತೆ. ಅಥವಾ ಅವ್ರ ಕಡೆಯಿಂದ ಜಾಸ್ತಿ ನೆಗೆಟಿವ್ ವೈಬ್ರೇಷನ್ಸ್ ಬರ್ತಿದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಪಾಸಿಟಿವಿಟಿ ಸ್ವಲ್ಪ ಲೋ ಎನರ್ಜಿನಲ್ಲಿ ಇದ್ದಾಗ ನಿಮಗೆ ಈಡೇರೋದಿಲ್ಲ. ಆಯ್ತಾ, ಇದು ಒಂದು ರೀಸನ್. ಈಗ ಭೂವರಹ ಸ್ವಾಮಿದ್ ನಾನು ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ರೀತಿ ನೀವು ಸಾಯಿಬಾಬನ್ ಜೊತೆ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತಂದ್ರೆ ತುಂಬಾನೇ ಸರಳ. ಸ್ನೇಹಿತರೆ, ಬ್ರಹ್ಮಾಂಡ ಅಂದ್ರೇನು, ಯೂನಿವರ್ಸ್. ಸಾಯಿಬಾಬನ್ಗೆ ನಾವು ಶಿರಡಿನಲ್ಲಿ ಆರತಿ ಆದ್ಮೇಲೆ ಒಂದು ಲೈನ್ನ ಹೇಳ್ತೀವಿ,
ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳ್ತೀವಿ ಅಲ್ವಾ. ಬ್ರಹ್ಮಾಂಡ ಯಾರು? ಸಾಯಿಬಾಬಾ. ಸಾಯಿಬಾಬಾ ಯಾರು? ಯೂನಿವರ್ಸ್ ಅಲ್ವಾ. ಸ್ವತಃ ಬಾಬಾನೇ ಹೇಳಿದ್ದಾರೆ ಬ್ರಹ್ಮಾಂಡ ನಾನು ಅಂತೇಳಿ. ಅಂಥ ಬಾಬನ ಜೊತೆ ನೀವು ಏನು ಮಾಡ್ತೀರಾ? ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ. ಅರ್ಥ ಆಗಿರುತ್ತೆ ನಾನು ಇವಾಗ ಏನು ಹೇಳ್ತಿದ್ದೀನಿ ಅಂತೇಳಿ. ನೀವು ಯೂನಿವರ್ಸ್ ಅನ್ನೋ ಹೆಸರಿನಲ್ಲಿ ಬ್ರಹ್ಮಾಂಡಕ್ಕೆ ನೀವು ಪ್ರೇ ಮಾಡ್ತಿದ್ದೀರಾ. ನೀವು ಏನು ಬ್ರಹ್ಮಾಂಡ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದೀರಲ್ಲ, ಆ ಪ್ರಾರ್ಥನೆ ನಾಯಕರು ಯಾರು? ಸಾಯಿಬಾಬಾ. ಬ್ರಹ್ಮಾಂಡ ನಾಯಕ ಅವರು, ಆ ಬ್ರಹ್ಮಾಂಡನ ಆಳ್ತಿರೋ ದೇವರು. ಹಾಗಿದ್ದಾಗ ನಾವು ಬಾಬನ ಜೊತೆ ಮ್ಯಾನಿಫೆಸ್ಟೇಷನ್ ಮಾಡ್ತಿರೋದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನ್ನೋದನ್ನ ನೀವೇ ಥಿಂಕ್ ಮಾಡ್ರಿ. ಕರೆಕ್ಟ್ ಆಗಿದೆ ಅಂತ ಅನ್ಕೋತೀನಿ ನಾನು ಹೇಳ್ತಿರೋದು ನಿಮಗೆ. ಎಕ್ಸಾಂಪಲ್ ಕೊಟ್ಟನಲ್ಲ, ಅದೇ ರೀತಿ ನೀವು ಸಾಯಿಬಾಬನ ಜೊತೆ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತಂದ್ರೆ ತುಂಬಾನೇ ಸರಳ. ಪ್ರಾರ್ಥನೆ ಮೂಲಕ, ಬಾಬಾ ನನಗೆ ಈ ಕೆಲಸ ಆಗ್ಬೇಕು, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಖಂಡಿತವಾಗ್ಲೂ ಆಗುತ್ತೆ ಅಂತ ಅಂತೀರಾ. ಇಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಹೋಗಿ ಇಟ್ಟಿಗೆ ಕೊಟ್ಟು ಬಂದಾಗ ಅಲ್ಲಿ ಏನಾಗುತ್ತೆ, ನಿಮಗೆ ಯೋಚನೆ ಬರುತ್ತೆ. ಕೆಲವೊಂದ್ಸಲಿ ಅಲ್ಲಿ ಕೊಟ್ಟು ಬಂದ್ಮೇಲೆ ನಿಮಗೆ ಒಳ್ಳೇದಾಗ್ತಿರೋದಿಲ್ಲ. ಅವಾಗ ಏನ್ ಮಾಡ್ತೀರಾ? ಯೂಟ್ಯೂಬ್ ನ ಸ್ಕ್ರೋಲ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಡಿಯೋ ಬರುತ್ತೆ. ಅದ್ ನೋಡಿದಾಗ ಮತ್ತೆ ನಿಮಗೆ ಧೈರ್ಯ ಬರುತ್ತೆ, ಕೊಟ್ಟಿದ್ದೀನಿ ಅಂದ್ಮೇಲೆ ಮತ್ತೆ ಆಗುತ್ತೆ ಅನ್ನೋದಕ್ಕೆ ನಿಮ್ಗೊಂದು ಧೈರ್ಯ ಬರುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನಾಗುತ್ತೆ, ಯೂನಿವರ್ಸ್ ನಿಮಗೆ ಮೋಟಿವೇಟ್ ಮಾಡೋರು ಯಾರು? ಅಲ್ಲಿ ಯೂನಿವರ್ಸ್ ಹೇಳ್ಕೊಂಡು ಯಾರು ಪಾಸಿಟಿವ್ ಆಗಿ ರಿಸಲ್ಟ್ ಕೊಟ್ಟಿರ್ತಾರಲ್ಲ ಅವರು. ಅಲ್ಲಿ ದೇವ್ರು ಇರ್ತಾನೆ, ಅಲ್ಲಿ ಯೂನಿವರ್ಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋಗಳು ಸಿಗ್ತಾರೆ. ಇನ್ನು ನಮಗೆ ಡಿವೈನ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ಲಾಭ ಏನು ಅಂದ್ರೆ, ನಾವು ನಂಬಿರೋ ದೇವ್ರ ಜೊತೆ ನಾವು ಹೇಗಾದ್ರೂ ಕಮ್ಯುನಿಕೇಟ್ ಮಾಡಬಹುದು. ಏಕೆಂದ್ರೆ ಸಾಯಿಬಾಬನ್ ಜೊತೆಗೆ ಹೇಳೋದಾದ್ರೆ ಚೀಟಿ ಬರೆದ್ಬಿಟ್ಟು ಆನ್ಸರ್ಸ್ ನ ಪಡ್ಕೋತೀವಿ. ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಬುಕ್ಗಳು ಇರ್ತವೆ, ಆನ್ಸರ್ ಬುಕ್ಗಳು. ಅಲ್ಲಿಂದ ಟ್ಯಾರೋಟ್ ಮೂಲಕ ಉತ್ತರ ಪಡಿತೀರಾ. ಇನ್ನು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಇಲ್ಲಿ ಇತ್ತಂದ್ರೆ ಅಲ್ಲೂ ನಿಮ್ಗೆ ಉತ್ತರಗಳು ಬರ್ತಿರ್ತವೆ ಸ್ಕ್ರೀನ್ ಮೇಲೆ, ಸಂದೇಶ ಅಂತೇಳಿ. ಇನ್ಯಾರೋ ಭಕ್ತರ ಮೂಲಕ ಉತ್ತರ ಸಿಗುತ್ತೆ, ಇನ್ಯಾರೋ ವ್ಯಕ್ತಿ ಬಂದು ನಿಮಗೆ ಉತ್ತರ ಹೇಳ್ತಾನೆ, ಇನ್ನೆಲ್ಲೋ ನಿಮಗೆ ಗೋಡೆ ಮೇಲೆ ಇನ್ನೇನೋ ನೋಡಕ್ ಹೋದಾಗ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಈ ರೀತಿಯಾಗಿ ಬಾಬಾ ನಿಮಗೆ ಯಾವ ರೀತಿಯೆಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಹುದು ಸಾಧ್ಯ ಆದ ಮಟ್ಟಿಗೆ ಉತ್ತರನ ಕೊಡ್ತಿರ್ತಾನೆ. ಆಯ್ತಾ? ಇದನ್ನ ನೀವು ಬಾಬಾನ್ ಜೊತೆ ಮ್ಯಾನಿಫೆಸ್ಟೇಷನ್ಗೆ ನಿಮಗೆ ಉತ್ತರಗಳು ಈ ರೀತಿಯಾಗಿ ನೀವು ಕಂಡುಕೋಬಹುದು. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ವಿಷಯ ಅಂತಂದ್ರೆ, ಡಿವೈನ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋದು ಹೇಗೆ, ಪ್ರಾರಂಭ ಮಾಡೋದು ಹೇಗೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಯಾವ್ದಾದ್ರು ಒಂದ್ ಕೆಲಸ ಆಗ್ಬೇಕಾಗಿತ್ತು ಅಂದ್ರೆ ಸಾಯಿ ಸಚ್ಚರಿತನ ಓದ್ತೀರಾ, ಸಾಯಿಬಾಬನ್ ವ್ರತನ ಮಾಡ್ತೀರಾ, ಆರತಿ ಸೇವೆ ಮಾಡ್ತೀರಾ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಕುಗ್ದಾಗ ಬಾಬಂಗೆ ಪ್ರಾರ್ಥನೆ ಮಾಡ್ತೀರಾ, ನಿಮ್ಗೆ ಇನ್ನೆಲ್ಲ ಉತ್ತರಗಳು ಸಿಗುತ್ತೆ. ಇಷ್ಟೆಲ್ಲ ನಿಮಗೆ ಬಾಬಂದು ಏನ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ, ಬಾಬನ್ ಜೊತೆ ಏನ್ ಲಾ ಆಫ್ ಅಟ್ರಾಕ್ಷನ್ ಮಾಡೋದಕ್ಕೆ ನಿಮ್ಗೆ ಇಷ್ಟು ಸಪೋರ್ಟ್ ಇದೆ ಬಾಬನ್ ಕಡೆಯಿಂದ. ಇಲ್ಲಿ ಮಧ್ಯದಲ್ಲಿ ನಿಮಗೆ ಅಬ್ಸ್ಟಾಕಲ್ಸ್ಗಳು, ಅಡೆತಡೆಗಳು ಏನ್ ಬರ್ತವೆ ಅಂದ್ರೆ, ನಿಮ್ಮನ್ನ ಕುಗ್ಗಿಸೋ ಜನರ ಮಾತುಗಳು, ಅಥವಾ ಯಾರಾದ್ರೂ ಬಾಬನ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ, ಅಥವಾ ನಿಮಗೆ ನೀವು ಅನ್ಕೊಂಡಿದ್ದು ಜಲ್ದಿ ಆಗ್ತಾ ಇರೋದಿಲ್ಲ, ಅದು ನಿಮಗೆ ಹರ್ಟ್ ಆಗುತ್ತೆ. ಯಾಕೆ ಆಗ್ತಿಲ್ಲ, ಯಾಕೆ ಏನು ಅಂತೇಳಿ ನಿಮ್ಗೆ ಇಲ್ಲಿ ಅಬ್ಸ್ಟಾಕಲ್ಸ್ಗಳು ಬರ್ತವೆ ಮಧ್ಯದಲ್ಲಿ. ಅವು ಹೇಳಿದೀನಿ ಯಾಕೆ ಅಂತೇಳಿ, ನಿಮ್ದು ಒಂದು ಪೂರ್ವ ಜನ್ಮದ ಕರ್ಮ ಇರುತ್ತೆ, ಅಥವಾ ನೆಗೆಟಿವ್ ಬಿಲೀಫ್, ನಕಾರಾತ್ಮಕ ಯೋಚನೆಗಳಾಗಿರ್ತವೆ, ಅಥವಾ ಯಾರೋ ಬಂದ್ಬಿಟ್ಟು ನೆಗೆಟಿವ್ ಆಗಿ ಏನಾದ್ರು ಹೇಳ್ಬಿಟ್ರೆ ಅದನ್ನ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನೀವ್ ಏನ್ ಮಾಡ್ತಿರ್ತೀರ, ಆಗುತ್ತೆ ಅಂತಿರ್ತಾರಲ್ಲ, ಇಲ್ಲೂ ಹಾಗೇನೆ ಇರ್ಬೇಕು ನಂಬಿಕೆ ನಿಮಗೆ. ಮಧ್ಯದಲ್ಲಿ ಏನೇ ಪರೀಕ್ಷೆಗಳು ಬಂದ್ರು ಬಾಬಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನೀವು ಇಟ್ಟುಕೊಂಡಾಗ ಇಲ್ಲೂ ಡಿವೈನ್ ಮ್ಯಾನಿಫೆಸ್ಟೇಷನ್ ಬಾಬನ್ ಜೊತೆ ಹಂಗೆ ವರ್ಕ್ ಆಗೋದು. ಬಾಬಾ ಸದಾ ಸಕಾರಾತ್ಮಕವಾಗಿರ್ರಿ, ಯಾರ ಬಗ್ಗೆನೂ ನಿಂದನೆ ಮಾಡಬೇಡಿ, ಸದಾ ದೇವರ ಜಪ ಮಾಡ್ರಿ ಅಂತ ಏನು ಹೇಳ್ತಿರ್ತಾರೆ. ಪಾಸಿಟಿವ್ ಥಿಂಕಿಂಗ್ ನ ನಮಗೆ ಸೂಚಿಸ್ತಿದ್ದಾರೆ ಬಾಬಾ ನಮಗೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನ್ ಹೇಳ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡ್ರಿ, ನಕಾರಾತ್ಮಕವಾಗಿ ಆಗಲ್ಲ ಅಂತ ಅನ್ನಕ್ ಹೋಗ್ಬೇಡಿ, ನಿಮ್ ಕಡೆ ದುಡ್ಡು ಇಲ್ಲ ಅಂದ್ರೂ ಇದೆ ಅಂತ ಹೇಳಿ ಫೀಲ್ ಮಾಡಿ ಅಂತ ಹೇಳ್ತಿರ್ತಾರೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ, ಮ್ಯಾನಿಫೆಸ್ಟೇಷನ್ ನಲ್ಲಿ ಬಾಬಾನು ಇಲ್ಲ ಅದನ್ನೇ ತಾನೇ ಹೇಳ್ತಿರೋದು. ನೀನು ನಿಂದನೆ ಮಾಡಬೇಡ, ನೀನು ಯಾರಿಗೂ ಕೆಟ್ಟದ್ ಬಯಸ್ಬೇಡ, ನೀನು ಒಳ್ಳೆದನ್ನೇ ಯೋಚನೆ ಮಾಡು, ನನ್ ಜಪ ಮಾಡು ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಸೇಮೇನೆ, ರೀತಿ ಬೇರೆ ಅಷ್ಟನೇನೆ. ನೀವು ಚೆನ್ನಾಗಿ ಕುತ್ಕೊಂಡು ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ರಿ. ತುಂಬಾನೇ ಸರಳವಾಗಿದೆ, ಕಾಂಪ್ಲಿಕೇಟೆಡ್ ಏನು ಇಲ್ಲ. ಇಲ್ಲಿ ಬಾಬಾ ಸಕಾರಾತ್ಮಕವಾಗಿ ಯೋಚಿಸಿ ಅಂತ ಹೇಳಿದ್ದಾರೆ. ಯೂನಿವರ್ಸ್ ಇದ್ರೊಳಗಡೆ ಆಲ್ರೆಡಿ ಆಗೋಗಿದೆ, ನನ್ ಕಡೆ ಇದೆ, ಬಂದಿದೆ ಅಂತೇಳಿ ಸಕಾರಾತ್ಮಕವಾಗಿ ಯೋಚಿಸಿ ಅಂತ ಹೇಳ್ತಿದ್ದಾರೆ. ಇವಾಗ ನಿಮಗೆ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವಾಗ ಲಾ ಆಫ್ ಅಟ್ರಾಕ್ಷನ್ ಆಯ್ತು, ಸರಿನಾ? ನಿಮಗೆ ಟ್ಯಾರೋಟ್ ನಲ್ಲಿ ಏನ್ ಹೇಳ್ತಿದ್ದಾರೆ ಬಾಬಾ, ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ಕೊಂಡು ಹೇಗೆ ನಿಮ್ಮ ಜೀವನ ಆಗಸ್ಟ್ ತಿಂಗಳಿದೆಯಲ್ಲ, ಹೇಗೆ ನಿಮ್ಮ ಆಗಸ್ಟ್ ತಿಂಗಳು ಮತ್ತೆ ಆ ನಂತರ ದಿನಗಳಲ್ಲಿ, ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ಹೇಗೆ ನಿಮ್ಮ
ನಿಮ್ಮ ಇಷ್ಟಾರ್ಥನ ಸಿದ್ಧಿ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ತಾರೆ. ಮೊದಲನೇದಾಗಿ ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ ಏನ್ ಹೇಳ್ತಿದೆ ಅಂತಂದ್ರೆ, ನೀವು ಎಲ್ಲವನ್ನು ನೀವು ಬಯಸಿದಂತೆ ಈಡೇರಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಒಂದು ವಾರ್ನಿಂಗ್ ಏನು ಅಂತಂದ್ರೆ, ನೆಗೆಟಿವ್ ಯಾರಿಗಾದ್ರು ಕೆಟ್ಟದ್ದಾಗ್ಲಿ ಅಂತೇಳಿ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಈಡೇರೋದಿಲ್ಲ. ಬಾಬಂದು ಕೋಪಕ್ಕೆ ಗುರಿ ಆಗ್ತೀರಾ. ನೀವೇನಾದ್ರೂ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ನ ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಒಳ್ಳೇದಕ್ಕೆ ಮಾತ್ರ ಉಪಯೋಗಿಸ್ರಿ, ಒಳ್ಳೆಯದು ಆಗ್ಲಿ ಅಂತ ಉಪಯೋಗಿಸ್ರಿ, ಒಳ್ಳೇದಾಗ್ಬೇಕು ಅಂತ ಉಪಯೋಗಿಸ್ರಿ. ಖಂಡಿತವಾಗ್ಲೂ 100% ವರ್ಕ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ಅಂದ್ರೆ ಇದನ್ನ ನೀವು ಮಾಡೋದ್ರಿಂದ, ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ನಿಮ್ ಜೀವನದಲ್ಲಿ ಏನೇನ್ ಬರ್ತಿದೆ ಅಂತಂದ್ರೆ, ನೀವು ಯಾವುದೇ ಒಂದು ಕೆಲಸವಾಗಿ ನೀವು ಈ ಒಂದು ಟ್ಯಾರೋ ರೀಡಿಂಗ್ ನ ಕೇಳ್ತಿದ್ರೆ ಹೆಚ್ಚಿನದಾಗಿ ನೀವು ಮಾಹಿತಿನ ಪಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಈಗ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಿದ್ದಾರೆ ಬಾಬಾ. ಹೇಗೆ ಈ ಒಂದು ಇನ್ಫಾರ್ಮೇಶನ್ಸ್ ನ ಬಳಸ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈಗ ಯಾವುದು ನೀವು ಒಂದು ಜಾಬ್ ಆಗಿರ್ಲಿ ಅಥವಾ ಒಂದು ಬಿಸ್ನೆಸ್ ಆಗಿರ್ಲಿ, ಒಂದ್ ಯಾವುದೇ ಕೆಲಸ ಆಗಿರ್ಲಿ, ಏನೇ ಆಗಿರ್ಲಿ, ನೀವು ಏನಾದ್ರು ಮಾಡ್ತಿದ್ದೀರಿ ಅಂತಂದ್ರೆ ಹೆಚ್ಚಿನದಾಗಿ ನಿಮ್ಗೆ ಅವಕಾಶಗಳು ಬರ್ಬೇಕು ಅಂತಂದ್ರೆ ಅದರ ಒಂದು ವಿಷಯವಾಗಿ ಮಾಹಿತಿನ ಬಹಳ ಕಲೆಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿನ ನೀವು ಕಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಗೆ ಅವಕಾಶಗಳು ಜಾಸ್ತಿ ಬರ್ತವೆ, ಸಿಗುತ್ತವೆ. ಅದನ್ನ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನೀವು ನಾಲೆಡ್ಜ್ ಗಳಿಸೋದ್ರಿಂದ ನಿಮಗೆ ಬಹಳನೇ ಉಪಯೋಗ ಆಗುತ್ತೆ. ನಿಮ್ಮ ಒಂದು ಕೆರಿಯರ್ ಗಾಗಿರ್ಲಿ, ಬಿಸ್ನೆಸ್ ಗಾಗಿರ್ಲಿ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಈಗ ರಿಲೇಶನ್ಶಿಪ್ ವೈಸ್ ನೀವೇನಾದ್ರೂ ಮದ್ವೆ ಆಗ್ತಿದೀನಿ ಅಂತಂದಾಗ ನೀವು ಅವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳೋದ ಅಗತ್ಯ ಇರುತ್ತೆ ಅಲ್ವಾ. ತಿಳ್ಕೊಂಡ ನೀವು ಮುಂದೆ ಏನು ಸಮಸ್ಯೆಗಳು ಬರೋದಿಲ್ಲ. ಆ ಒಂದು ಕಾರಣಕ್ಕೆ ನೀವು ಅವ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಹೆಚ್ಚಿನದಾಗಿ ತಿಳ್ಕೊಂಡು ಅವರಲ್ಲಿ ಏನೋ ನೆಗೆಟಿವಿಟಿ ಇತ್ತು, ಅದನ್ನ ನಾನು ಕ್ವಿಟ್ ಮಾಡ್ಬೇಕು, ಬಿಟ್ರೆ ಒಳ್ಳೇದು ಅಂತ ಅನ್ಸಿದ್ರೆ ನೀವು ಬಿಡಬಹುದು. ಅಥವಾ ಅವ್ರಲ್ಲಿ ಒಳ್ಳೆ ಗುಣಗಳು ಜಾಸ್ತಿ ಇದ್ದು ನಿಮ್ಗೆ ಅವರೇ ಬೇಕು ಅಥವಾ ಅದೇ ಕೆಲಸನೇ ಆಗ್ಬೇಕು, ಅದ್ ನನಗೆ ಏನು ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ ನೀವು ಫೀಲ್ ಮಾಡ್ತಿದ್ರಿ ಅಂತಂದ್ರೆ, ಪಾಸಿಟಿವಿಟಿ ಇತ್ತು ಅಂತಂದ್ರೆ ನೀವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ಕೊಳ್ರಿ. ಆಯ್ತಾ? ಅರ್ಥ ಆಗಿರುತ್ತೆ ಅನ್ಕೋತೀನಿ ನಾನು ನಿಮ್ಗೆ ಹೇಳ್ತಿರೋದು. ಹೆಚ್ಚಿನದಾಗಿ ಮಾಹಿತಿ ತಿಳ್ಕೊಂಡು ಅದು ನಿಮಗೆ ಕರೆಕ್ಟ್ ಅನ್ಸಿದೆ, ನನ್ಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಅಂದಾಗ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ರಿ. ಈಗ ಒಬ್ಬ ವ್ಯಕ್ತಿ ನಿಮ್ಮನ್ನ ನೋಡ್ಕೊಂಡು ಹೋಗಿರ್ತಾರೆ, ಅವರಲ್ಲಿ ತುಂಬಾ ಒಳ್ಳೆ ಗುಣಗಳು ಇರ್ತವೆ, ಅವರೇ ನನಗೆ ಸಿಗ್ಬೇಕು, ನಮ್ಮ ಮನೆಯಲ್ಲಿ ಅವರು ಒಪ್ಕೋಬೇಕು ಅಂತೇಳಿ ನೀವು ಅನ್ಕೊಂಡಾಗ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ರಿ. ಬಾಬಾನ ಆಶೀರ್ವಾದದಿಂದ ನನಗೆ ಆ ಕೆಲಸ ಸಿಕ್ಕಿದೆ, ಆ ವ್ಯಕ್ತಿ ಸಿಕ್ಕಿದ್ದಾರೆ, ಅದರಿಂದ ನಾನು ಮುಂದೆ ಚೆನ್ನಾಗಿರ್ತೀನಿ, ಆ ಕೆಲಸದಿಂದ ನನಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ನನಗೆ ಯಾವುದೇ ಅಡೆತಡೆಗಳು ಬರೋದಿಲ್ಲ ಅಂತ ಹೇಳಿ ನೀವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ಕೊಂಡು ನಿಮ್ಮ ಒಂದು ಆಸೆ ಇದನ್ನ ಈ ರೀತಿ ಈಡೇರಿಸ್ಕೋಬಹುದು. ಮತ್ತಿನ್ನೇನ್ ಬರ್ತಿದೆ ಆಗಸ್ಟ್ ತಿಂಗಳಲ್ಲಿ ಅಂತಂದ್ರೆ ಸಮೃದ್ಧಿ ಅಂತ ಹೇಳ್ತಿದ್ದಾರೆ. ಜುಲೈ ತಿಂಗಳಲ್ಲಿ ಯಾವೆಲ್ಲ ಕೆಲಸಗಳಾಗಿರ್ಲಿಲ್ಲ ಅಥವಾ ನಿಮಗೆ ಏನು ಬರ್ಬೇಕಾಗಿರ್ತಕ್ಕಂಥ ಹಣಗಳು ಬಂದಿರ್ಲಿಲ್ಲ, ಸಂಬಂಧಗಳಲ್ಲಿ ಏನ್ ಬೆರುಕುಗಳು ಕಂಡಿದ್ವಲ್ಲ ಅದು ಎಲ್ಲ ಏಳಿಗೆ ಆಗುತ್ತೆ. ಸಮೃದ್ಧಿ ಅಂತಂದ್ರೆ ಅಬಂಡೆಂಟ್ ಅಂದ್ರೆ ಸಮೃದ್ಧಿ, ಎಲ್ಲಾ ರೀತಿಯಿಂದ ಏಳಿಗೆನ ಸೂಚಿಸುತ್ತೆ. ಸಮೃದ್ಧಿ ಅಂತ ಹಣಕಾಸು ಅಂತಲ್ಲ, ಎಲ್ಲಾ ವಿಷಯದಲ್ಲೂ ಆಗಿರುತ್ತೆ. ಅದನ್ನ ನೀವು ಅಬಂಡೆಂಟ್, ಆ ಸಮೃದ್ಧಿನ ನೀವು ಮನಸ್ಸಿಂದ ವೆಲ್ಕಮ್ ಮಾಡ್ರಿ, ಫೀಲ್ ಮಾಡ್ರಿ. ಬಾಬಾನ ಆಶೀರ್ವಾದದಿಂದ ನನಗೆ ಆಗಸ್ಟ್ ತಿಂಗಳಲ್ಲಿ ನನ್ನ ಜೀವನದಲ್ಲಿ ಸಮೃದ್ಧಿ ಬರ್ತಿದೆ, ಆ ಒಂದು ಸಮೃದ್ಧಿನ ನಾನು ಕರೆಕ್ಟ್ ಆಗಿ ಬಳಸ್ಕೊಂಡು ನನ್ನ ಜೀವನನ ನಾನು ಚೆನ್ನಾಗಿ ಮಾಡ್ಕೋತೀನಿ. ಈ ಪ್ರೀತಿ ವಿಷಯದಲ್ಲಿ ನೀವು ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀರ. ಹೇಗೆ? ಅದು ನಿಮ್ಗೆ ಅವಕಾಶನ ಕೊಟ್ಟಿರ್ತಾನೆ ದೇವ್ರು, ಅದನ್ನ ನೀವು ಬಳಸ್ಕೊಂಡ್ಲಿಲ್ಲಂಗೆ ಅದನ್ನ ನೀವು ರೆಸ್ಪೆಕ್ಟ್ ಮಾಡೋದಿಲ್ಲ. ಇದ್ದಾಗ ನಿಮ್ಗೆ ವ್ಯಾಲ್ಯೂ ಗೊತ್ತಾಗಲ್ಲ, ಇಲ್ಲದೆ ಇದ್ದಾಗ ಪಶ್ಚಾತ್ತಾಪ ಪಡ್ತೀರಾ. ಅದನ್ನ ಬಿಟ್ಟು ಇದ್ದಾಗ ನೀವು ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಎಲ್ಲಾನು ಉಳಿಸ್ಕೊಳ್ರಿ. ನಾನು ಕೊಡ್ತಕ್ಕಂಥ ಸಮೃದ್ಧಿನ ಕರೆಕ್ಟ್ ಆಗಿ ಬಳಸ್ಕೊಳ್ರಿ. ಎಲ್ಲದಕ್ಕೂ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ರಿ. ಇದ್ದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಒಳ್ಳೇದಾಗುತ್ತೆ. ನಿಮ್ಮ ಇನ್ನು ಹೆಚ್ಚು ನಿಮ್ಮ ಹತ್ರ ಒಳ್ಳೇದ್ ಬರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬಹುದು. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಒಟ್ಟಾರೆಯಾಗಿ ಎಲ್ಲಾ ವಿಷಯದಲ್ಲಿ ಸಮೃದ್ಧಿ ಬರ್ತಿದೆ. ಇನ್ನು ಕೆಲವರಿಗೆ ಅವಕಾಶ ಬರ್ತಿದೆ, ಆಪರ್ಚುನಿಟಿ ಹೇಗೆಲ್ಲ ಬಳಸ್ಕೊಳೋದು ಅನ್ನೋದು ಇಲ್ಲಿ ಬಹಳನೇ ಮುಖ್ಯ. ಆಪರ್ಚುನಿಟಿ ಬಾಬಾ ಕೊಡ್ತಿದ್ದಾರೆ ಅಂತಂದಾಗ ಅದನ್ನ ನೀವು ಕರೆಕ್ಟ್ ಆಗಿ ಬಳಸ್ಕೊಳ್ಳಿಲ್ಲ ಕಳ್ಕೊಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ನಾನು ಯಾವುದೇ ವಿಷಯಗಳನ್ನ ಮೆನ್ಷನ್ ಮಾಡ್ತಿಲ್ಲ, ಅದು ನಿಮಗ್ ಗೊತ್ತಿರುತ್ತೆ ಏನಾದ್ರೂ ಆಗಿರ್ಲಿ. ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಒಬ್ರು ಟ್ಯಾರೋ ಕೇಳಿದ್ರು, ಅವ್ರಿಗೆ ಆಪರ್ಚುನಿಟಿ ಕಾರ್ಡ್ ಬಂದಿದೆ. ನಾನು ಹೇಳಿದೆ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಿದಾವೆ, ಅದನ್ನ ಬಳಸ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದೆ.
ಅವ್ರು ಏನ್ ಮಾಡಿದ್ರು, ಸ್ವಲ್ಪ ದಿನ ಆದ್ಮೇಲೆ ಟ್ಯಾರೋ ರೀಡಿಂಗ್ ಕೇಳಿ ಮುಗಿದ್ಮೇಲೆ ಮತ್ತೆ ತಿರ್ಗೋ ಕಾಲ್ ಮಾಡಿ ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ, ಏನ್ ಮಾಡ್ಬೇಕು, ಅದು ನನಗೆ ಸಕ್ಸಸ್ ಆಗುತ್ತಾ ಅಂತ ಕೇಳಿದ್ರು. ನಾನು ಏನ್ ಹೇಳ್ದೆ, ನಿಮ್ಗೆ ಈ ಅವಕಾಶ ಮತ್ತೆ ಐಡಿಯಾ ಹೇಗ್ ದೊರಕಿದೆ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಬಂತು ಅಂತೇಳಿ ಅವ್ರು ಹೇಳಿದ್ರು. ನಾನು ಅವಾಗ ಅವ್ರಿಗೆ ಒಂದು ಕ್ಲಾರಿಟಿ ಕೊಟ್ಟೆ. ಬಾಬಾ ನಿಮಗೆ ಮೊನ್ನೆ ಟ್ಯಾರೋ ಕೇಳ್ದಾಗ ಏನ್ ಹೇಳಿದ್ರು, ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಅವಕಾಶನ ನಿಮ್ಮ ಮೂಲಕನೇ ಗುರ್ತಿಸ್ತಿದ್ದಾರೆ ಬಾಬಾ. ನಿಮ್ಗೆ ಆ ಒಂದು ವಿಚಾರ ಬಂದಿದೆ ಅಂತಂದ್ರೆ, ನಾನೊಂದು ಈ ತರ ಕೆಲಸ ಮಾಡ್ಬೇಕು, ಇದು ಮಾಡ್ರೆ ನನಗೆ ಒಳ್ಳೇದಾಗುತ್ತೆ ಅಂತೇಳಿ ನಿಮ್ಗೆ ಅನ್ನಿಸ್ದಾಗ ಮತ್ತೆ ಯಾಕೆ ಟ್ಯಾರೋಟ್ ಕೇಳ್ತಿದ್ದೀರಾ ಅಂತ ಕೇಳ್ದೆ ನಾನು. ಈಗ ಅರ್ಥ ಮಾಡ್ಕೊಳ್ರಿ, ನಿಮ್ಗೆ ಅವಕಾಶನ ಕೊಟ್ಟಿರೋದನ್ನ ಗುರ್ತಿಸೋದನ್ನ ಕಲೀರಿ. ಪದೇ ಪದೇ ರಿಪೀಟೆಡ್ ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲೇ ಆಗ್ಲಿ, ಒಂದ್ ಬಿಟ್ಟು 10 ಚಾನೆಲ್ಗಳು ಇರ್ತವೆ, ಅಲ್ಲಿ ಬಂದ್ಬಿಟ್ಟು ನಾನು ಈಗ ಒಂದ್ ಕೆಲಸ ಮಾಡ್ತಿದ್ದೀನಿ, ಆಗುತ್ತೋ ಇಲ್ವೋ ಅಂತ ಕೇಳೋದು ತಪ್ಪು. ಯಾಕೆಂದ್ರೆ ಬಾಬಾ ಕಡೆ ಒಂದು ಟ್ಯಾರೋಟ್ ನ ನೀವು ಕೇಳಿರ್ತೀರಿ, ಅಲ್ಲಿ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದಾಗ ಆ ಅವಕಾಶನ ನೀವು ಕರೆಕ್ಟ್ ಆಗಿ ಗುರ್ತಿಸೋದು ಒಳ್ಳೇದು. ಅದನ್ನ ನೀವು ಗುರ್ತಿಸ್ಲಿಲ್ಲಂಗ್ ಮತ್ತೆ ವಾಪಸ್ ಬಂದ್ಬಿಟ್ಟು ಇಲ್ಲಿ ನನಗೆ ಅವಕಾಶ ಬಂದಿದೆ ಅನ್ನೋದನ್ನು ನಿಮ್ಗೆ ಅದು ಜ್ಞಾನನೂ ಇರೋದಿಲ್ಲ, ಬಂದ್ಬಿಟ್ಟು ವಾಪಸ್ ಏನಂತ ಕೇಳ್ತೀರಾ, ಅದರಿಂದ ನನಗೆ ಒಳ್ಳೇದಾಗುತ್ತೋ ಇಲ್ವೋ ಅಂತ ಯಾಕೆ ಕೇಳ್ತಿದ್ದೀರಾ? ಅರ್ಥ ಮಾಡ್ಕೋಬೇಕಲ್ವಾ, ನನಗೆ ಈ ಅವಕಾಶನ ಕೊಟ್ಟಿದ್ದೇನೆ, ನಾನು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಪ್ರತಿಯೊಂದ್ರಲ್ಲೂ ನೀವು ತಪ್ಪುಗಳನ್ನ ನಾನು ಹಿಂಗ್ ಮಾಡಿದ್ರೆ ಹಂಗಾಗುತ್ತೆ, ಎಲ್ಲದಕ್ಕೂ ಉತ್ತರ 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 ಹುಡ್ಕೊಂಡು ಹೋದ್ರೆ ನೀವು ಈ ಸಕ್ಸಸ್ ಕಾಣೋದು ಯಾವಾಗ? ಒಂದು ಹೆಜ್ಜೆನೂ ನೀವು ಮುಂದೆ ಇಡ್ಲಿಲ್ಲ, ಆಕ್ಷನ್ ಟೇಕರ್ ಆಗೋದು ಯಾವಾಗ? ಆಕ್ಷನ್ ಟೇಕರ್ ಆದ್ರೆ ತಾನೇ ನಿಮಗೆ ಒಳ್ಳೇದಾಗೋದು. ಇದು ತಪ್ಪನ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಆಪರ್ಚುನಿಟಿಗಳನ್ನ ಬೇರೆಯವ್ರ ಮೂಲಕನೇ ಕೊಡ್ಬೇಕು ಅಂತ ಏನಿಲ್ಲ, ನಿಮ್ಮ ಯೋಚನೆಗಳಿಂದನೂ ನಿಮ್ಗೆ ಅವಕಾಶಗಳನ್ನ ಕೊಡ್ತಿರ್ತಾನೆ. ಪಾಸಿಟಿವ್ ಥಿಂಕಿಂಗ್ ಮೂಲಕ ನಾನು ಹೀಗ್ ಮಾಡಿದ್ರೆ ಹೀಗ್ ಆಗ್ತೀನಿ ಅನ್ನೋದನ್ನ, ಅದನ್ನ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಬಾಬನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅವಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳು ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣ್ತವೆ. ನಿಮಗೆ ಆಗಸ್ಟ್ ತಿಂಗಳಲ್ಲಿ ಅವಕಾಶಗಳು ಬರ್ತಿದಾವೆ, ಅದನ್ನ ನೀವು ಸದ್ಬಳಕೆ ಮಾಡ್ಕೊಳ್ಳಿ. ಈ ತಪ್ಪನ ಮಾಡೋದಕ್ಕೆ ಹೋಗ್ಬೇಡಿ, ಮತ್ತೆ ರಿಪೀಟೆಡ್ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ, ಗುರುತಿಸೋದನ್ನ ಕಲೀರಿ. ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಇಟ್ಸ್ ಅಪ್ ಟು ಯು ಅಂತ ಹೇಳ್ತಿದ್ದಾರೆ ಬಾಬಾ. ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನ ಲಾ ಆಫ್ ಅಟ್ರಾಕ್ಷನ್ ಮೂಲಕ ಹೇಗೆ ಬಳಸ್ಕೊಂಡು ಇಷ್ಟಾರ್ಥನ ಸಿದ್ಧಿ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಸಿಂಪಲ್ ಆಗಿದೆ. ಈಗ ನಿಮ್ಗೆ ನಾನು ಎಕ್ಸಾಂಪಲ್ ಯಾವ್ದು ಕೊಡ್ತೀನಿ ಈ ಸಲ, ಸಂಬಂಧಗಳ ಬಗ್ಗೆ ಕೊಡ್ತೀನಿ. ನಿಮ್ಗೆ ಯಾರೋ ಜೊತೆ ಸಂಬಂಧಗಳು ಸರಿ ಹೋಗ್ಬೇಕು ಅನ್ನೋದಿರುತ್ತೆ ಅಲ್ವಾ, ಅವರು ನಿಮ್ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀವು ಫೀಲ್ ಮಾಡ್ಬೇಕು ಪಾಸಿಟಿವ್ ಆಗಿ, ಹೇಗೆ ಅವ್ರ ಜೊತೆ ನಾವು ಮೊದ್ಲು ಹೇಗಿದ್ವು ಅದಕ್ಕಿಂತ ಹೆಚ್ಚಿನದಾಗಿ ಇವಾಗ ಚೆನ್ನಾಗಿದ್ದೀವಿ ಮಾತಾಡ್ಕೊಂಡು, ಅಷ್ಟೇ ಅದಕ್ಕಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ನಮ್ಮ ಮಧ್ಯೆ ಇದೆ. ಬಾಬಾನ ಆಶೀರ್ವಾದದಿಂದ ಎಲ್ಲವೂ ಸರಿಯಾಗಿ ಇರುತ್ತದೆ, ನಾವು ಚೆನ್ನಾಗಿರ್ತೀವಿ ಆ ಜೀವನ ಪರ್ಯಂತ. ನನ್ನ ಪ್ರಾರ್ಥನೆ ಬಾಬನ್ಗೆ ತಲುಪಿದೆ ಅಂತಂದ್ರೆ ಅದು ಮ್ಯಾನಿಫೆಸ್ಟ್ ಆಗಿದೆ ಆಲ್ರೆಡಿ. ನೀವೇನ್ ಪ್ರಾರ್ಥನೆ ಮಾಡಿರ್ತೀರಲ್ಲ, ಅದು ಮ್ಯಾನಿಫೆಸ್ಟ್ ಆಗಿರೋದಕ್ಕೆ ಅಲ್ವಾ ನಿಮ್ಮ ಸಂಬಂಧ ಸರಿ ಹೋಗಿದ್ದು. ಹಾಗಾಗಿ ನೀವು ಏನ್ ಮಾಡ್ಬೇಕಂದ್ರೆ ಪಾಸಿಟಿವ್ ಆಗಿ ಅಫರ್ಮ್ ಮಾಡ್ರಿ, ಈ ರೀತಿಯಾಗಿ ನಮ್ಮ ಸಂಬಂಧ ಬಾಬಾನ ಆಶೀರ್ವಾದದಿಂದ ಸರಿಯಾಗಿದೆ, ನಾವು ಇನ್ನು ಮುಂದೆ ತುಂಬಾನೇ ಚೆನ್ನಾಗಿ ಇರ್ತೀವಿ, ನಮ್ಮ ಮಧ್ಯೆ ಪ್ರೀತಿ ಯಾವಾಗ್ಲೂ ಸದಾ ಶಾಶ್ವತವಾಗಿ ಇರುತ್ತದೆ, ನಂಬಿಕೆನು ಯಾವತ್ತಿಗೂ ಕೊರತೆ ಆಗೋದಿಲ್ಲ, ಬಾಬಾನ ಕೃಪೆ ಆಶೀರ್ವಾದದಿಂದ ನಾವು ಚೆನ್ನಾಗಿರ್ತೀವಿ ಅಂತೇಳಿ ನೀವು ಈ ರೀತಿಯಾಗಿ ಏನು ಅವಕಾಶನ ಕೊಟ್ಟಿರ್ತೀನಲ್ಲ, ಅದಕ್ಕೆ ನೀವು ಕರೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಿ, ಅಫರ್ಮೇಶನ್ ಕೊಡ್ರಿ. ಬಾಬಾನ ಆಶೀರ್ವಾದ, ಬಾಬಾನ ಕೃಪೆ, ಇವು ಏನಿದಾವಲ್ಲ ಇವೆಲ್ಲ ಪಾಸಿಟಿವ್ ವರ್ಡ್ಸ್ಗಳು. ಇವನ್ನ ನೀವು ಜಸ್ಟ್ ಎಲ್ಲೇನ ನೋಡಿದ್ರು ಸಹಿತ ನೀವು ಅದನ್ನ ಮನಸ್ಸಿಂದ ಫೀಲ್ ಮಾಡ್ರಿ. ಬಾಬಾನ್ ಕೃಪೆ ಅಂತಂದ್ರೆ ಅವರೇ ನಿಮ್ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಫೀಲ್ ಮಾಡಿ. ಅದು ಎಷ್ಟು ವೈಬ್ರೇಷನ್ಸ್ ಕೊಡುತ್ತೆ ಅಂದ್ರೆ ಅಷ್ಟು ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಗೆ ಅವಕಾಶಗಳು ಯಾವುದೇ ವಿಷಯವಾಗಿ ಕೊಟ್ಟಿದ್ರು ನೀವು ಅದನ್ನ ಪಾಸಿಟಿವ್ ಆಗಿ ಅಫರ್ ಮಾಡ್ಕೊಳ್ರಿ, ಅಫರ್ಮೇಶನ್ ಸ್ಟಾರ್ಟ್ ಮಾಡಿ, ನಿಮ್ ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿ ಆಗುತ್ತೆ. ಮತ್ತೆ ಇನ್ನೇನ್ ಬರ್ತಿದೆ ಅಂತಂದ್ರೆ, ಆಗಸ್ಟ್ ಅಲ್ಲಿ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿದೆ. ಹೌದು, ಬಿಗ್ ಹ್ಯಾಪಿ ಚೇಂಜಸ್ ಅಂತಂದ್ರೆ ಎಲ್ಲಾ ರೀತಿಯಿಂದ ಯಾವ ಕೆಲಸಗಳು ಪೆಂಡಿಂಗ್ ಇದ್ವೋ ಕೆಲಸಗಳು ಕಂಪ್ಲೀಟ್ ಆಗ್ತವೆ. ಏನ್ ನೀವು ಹೊಸದಾಗಿ ಪ್ರಾರಂಭ ಮಾಡಬೇಕು, ಮನೆ ಕಟ್ಸೋದು ಅಥವಾ ಯಾವ್ದಾದ್ರು ಬಿಸ್ನೆಸ್ ಆಗಿರ್ಲಿ, ಏನೇ ಪ್ರಾರಂಭ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಆಗುತ್ತೆ. ಲೋನ್ ಸಲುವಾಗಿ ಏನಾದ್ರು ಇದನ್ನ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ಲೋನ್ ಕೂಡ ಆಗುತ್ತೆ. ಮಕ್ಕಳ ವಿಷಯದಲ್ಲೂ ಅಷ್ಟೇ, ಅವರು ಏನೇ ಹಠಮಾರಿತನ ಏನೇ ಇದ್ರು ಅವೆಲ್ಲ ಇದು ಆಗುತ್ತೆ. ಫಸ್ಟ್ ನೀವು ನಿಮ್ಮ ಒಂದು ಬಿಹೇವಿಯರ್ನ ಕರೆಕ್ಟಾಗಿ ಬದಲಾಯಿಸ್ಕೊಳ್ರಿ, ಅವರಿಂದನೂ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಹೊಲದ್ದಾಗಿರ್ಲಿ, ಕೋರ್ಟಿನ ಕೇಸಿಂದ ಆಗಿರ್ಲಿ, ಯಾವುದೇ ಆಗಿರ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಈ ತಿಂಗಳಲ್ಲಿ ಸಿಗುತ್ತೆ. ಎಷ್ಟೋ ವರ್ಷಗಳಿಂದ ಆಗದೆ ಇದ್ದ ಕೆಲಸಗಳು ಸಹಿತ ಸರಿ ಹೋಗುತ್ತೆ. ಒಳ್ಳೆ ಸಂಬಂಧಗಳು ನಿಮಗೆ ಸಿಗುತ್ತವೆ. ನಿಮ್ಮ ಒಂದು ಎಂಗೇಜ್ಮೆಂಟ್ ಅಥವಾ ಮದುವೆ ವಿಷಯವಾಗಿ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ನಿಮಗೆ ಪಾಸಿಟಿವ್ ರಿಸಲ್ಟ್ ಇದೆ. ಬಿಗ್ ಹ್ಯಾಪಿ ಚೇಂಜಸ್ ಅಂತಂದ್ರೆ ಅದೇನೆ,
ನೀವು ಅಂದ್ಕೊಂಡಿದ್ದು ನೀವೇನು ವೆಯ್ಟ್ ಮಾಡ್ತಿದ್ರಲ್ಲ ಇಷ್ಟು ದಿನ ಅದಕ್ಕೆ ಒಳ್ಳೆ ಪ್ರತಿಫಲ ಕೊಡ್ತಕ್ಕಂಥ ತಿಂಗಳಾಗಿದೆ ಇದು. ಯಾಕಂದರೆ ಇದು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಆಗಿರೋದ್ರಿಂದ ಸಂಪೂರ್ಣವಾಗಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಕಾರ್ಡ್ನ ನೀವು ನೋಡಿದ್ದೀರಾ, ಕೇಳ್ತಿದ್ದೀರಿ ಅಂತಂದರೆ ಇದು ನಿಮ್ದು ಅದೃಷ್ಟನ ತೆರೆದಿದೆ ಅಂತ ಅನ್ಕೊಂಡ್ಬಿಡಿ. ಈ ತಿಂಗಳು ನೀವು ಎಷ್ಟಾಗುತ್ತೋ ಅಷ್ಟು ಯಾವುದೇ ಆಸೆ ಈಡೇರಿಲ್ಲ ಅಂದ್ರೂ ಅದನ್ನು ಈಡೇರುತ್ತೆ ಅಂತೇಳಿ ಬಾಬಾನ ಆಶೀರ್ವಾದದಿಂದ ಈಡೇರುತ್ತೆ. ನೀವು ನಂಬಿರೋ ದೈವ ಯಾವುದೇ ಆಗಿರಲಿ ಆಯ್ತಾ. ನೀವು ಬಾಬನ ಜೊತೆಗೆ ಮನೆ ದೇವ್ರನ್ನೂ ನಂಬ್ತಿರ್ತೀರಲ್ವಾ, ಮನೆ ದೇವ್ರನ್ನ ಪ್ರೇ ಮಾಡಿ. ನನ್ನ ಮನೆ ದೇವ್ರ ಆಶೀರ್ವಾದ, ಬಾಬನ ಆಶೀರ್ವಾದ, ಬಾಬನ ಕೃಪೆಯಿಂದ ನನಗೆ ಈ ತಿಂಗಳು ನಾನು ಅಂದ್ಕೊಂಡಿದ್ದೆಲ್ಲ ಕೆಲಸಗಳು ಆಗುತ್ತವೆ, ನನಗೆ ವಿಶ್ವಾಸ ಇದೆ, ನಾನು ಮಾಡ್ತೀನಿ, ನಾನು ಅಚೀವ್ ಮಾಡ್ತೀನಿ, ನನಗೆ ಓದೋದು ನೆನಪಿರುತ್ತೆ, ನಾನು ಬರ್ದಿದ್ದು ನೆನಪಿರುತ್ತೆ, ನಾನು ಕೇಳಿದ ನೆನಪಿರುತ್ತೆ, ನನಗೆ ಏನು ಕಂಪ್ಯೂಟ್ರ್ ಕಲ್ತಿದ್ದೀನಲ್ಲ ಅದು ನನಗೆ ಅದರಿಂದ ತುಂಬಾ ಸಹಾಯ ಆಗುತ್ತೆ, ನನಗದು ನನ್ನ ಒಂದು ಲೈಫಿಗೆ ಅನ್ನ ಅಂದರೆ ದುಡಿಮೆ ಆಗಿ ಪರಿವರ್ತನೆ ಆಗುತ್ತೆ, ನನಗೊಂದು ಒಳ್ಳೆ ಜಾಬ್ ಸಿಗುತ್ತೆ. ಈ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡಿರಿ. ಈ ತಿಂಗಳು ತುಂಬಾ ಪಾಸಿಟಿವ್ ವೈಬ್ರೇಷನ್ಸ್ ಇದೆ. ಅದರಿಂದ ನಿಮ್ಮ ಇಷ್ಟಾರ್ಥಗಳು ನೀವು ಅಂದ್ಕೊಂಡಿದ್ದಕ್ಕಿಂತ ಮಿಗಿಲಾಗಿ ನಿಮಗೆ ಸಿಗುತ್ತೆ, ಈಡೇರುತ್ತೆ ಅಂತ ಹೇಳ್ತಿದ್ದಾರೆ. ಬಿಗ್ ಹ್ಯಾಪಿ ಚೇಂಜಸ್ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಕಾಯುವಿಕೆಗೆ, ನಿಮ್ಮ ಶ್ರಮಕ್ಕೆ ಖಂಡಿತವಾಗ್ಲೂ ಒಳ್ಳೆ ಫಲ ಬಾಬಾ ಕೊಡ್ತಾರೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಎಷ್ಟು ಮುಖ್ಯ ಅಂತಂದರೆ ಸ್ವತಃ ಬಾಬಾನೇ ಹೇಳ್ಕೊಟ್ಟಿದ್ದಾರೆ ನಮಗೆ. ಪ್ರತಿಯೊಂದರಲ್ಲೂ ಒಳ್ಳೆದನ್ನ ಹುಡುಕ್ರಿ, ಒಳ್ಳೆದನ್ನ ಕೇಳ್ರಿ, ಒಳ್ಳೆದನ್ನ ಮಾತಾಡ್ರಿ, ಒಳ್ಳೆದನ್ನ ಕೊಡ್ರಿ, ಒಳ್ಳೆದನ್ನ ಪಡೀರಿ. ಮಧ್ಯದಲ್ಲಿ ಏನೇ ಕೆಟ್ಟದ್ದಾದ್ರೂ ಒಳ್ಳೆ ಪಾಠ ಕಲಿಸಿರ್ತೀನಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಂಡು ಅದು ಆ ತಪ್ಪನ್ನ ಮತ್ತೆ ರಿಪೀಟೆಡ್ ಆಗದೆ ಇರೋ ಹಾಗೆ ನೀವು ಪಾಲಿಸ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಎಷ್ಟು ಉತ್ತಮವಾಗಿ ಸಾಗುತ್ತೆ ಅಂದರೆ ನನ್ನ ಆಶೀರ್ವಾದ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಬೆಳಕು ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಚೇಂಜಸ್ ಅನ್ನೋ ಒಂದು ಮಾತು ಹೇಳಿದಾರಲ್ಲ ಬಾಬಾ, ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಯಾರ್ದಾದ್ರೂ ಸಹಾಯ ತಗೊಳೋದ್ರಿಂದ ಬದಲಾವಣೆನೂ ಮಾಡ್ಕೋಬೇಕು. ಬದಲಾವಣೆ ಹೇಗೆ, ನಿಮ್ಮಲ್ಲಿ ಏನಾದರೂ ತಪ್ಪಿದೆ ಅಂತ ಯಾರಾದರೂ ಹೇಳಿದಾಗ ಅದನ್ನು ನೀವು ಅರ್ಥ ಮಾಡಿಕೊಂಡು ಬದಲಾವಣೆ ನಿಮ್ಮ ಗುಣಗಳಲ್ಲಿ, ಮಾತುಗಳಲ್ಲಿ ಅಥವಾ ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ಏನಾದ್ರು ಮಾಡ್ಕೋತಿದ್ರೆ ಚೇಂಜಸ್ನ ಮಾಡ್ಕೊಳೋದ್ರಿಂದ ನಿಮಗೆ ಒಳ್ಳೊಳ್ಳೆ ಏನು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋವಂಥದ್ದು ಅವಕಾಶ ಜಾಸ್ತಿನೇ ಇದೆ. ಯಾಕಂದರೆ ಬಿಗ್ ಹ್ಯಾಪಿ ಅಂತಂದರೆ ಒಳ್ಳೆ ಸ್ಯಾಲ್ರಿ ಜಾಸ್ತಿ ಆದ್ರೂ ನಿಮಗೆ ಖುಷಿನೇ ಅಲ್ವಾ. ಆ ಒಂದು ಬದಲಾವಣೆ ಆಗಬೇಕು ಅಂತಂತಂದರೆ ನೀವು ಬೇರೆಯವರು ಏನು ಅಡ್ವೈಸ್ನ ಕೊಡ್ತಾರಲ್ಲ ಅದನ್ನು ನೀವು ಒಪ್ಪಿಕೊಳ್ಳ್ರಿ. ಯಾಕಂದರೆ ಬಾಬಾರವರೇ ನಿಮಗೆ ಯಾರ್ದಾದ್ರೂ ಮೂಲಕ ಅಡ್ವೈಸಸ್ನ ಕೊಡ್ತಿರ್ತಾರೆ. ಅದನ್ನು ನೀವು ಸಿಟ್ಟಲ್ಲಿ, ಕೋಪದಲ್ಲಿ, ಈಗೋದಲ್ಲಿ ನಾನು ಯಾಕೆ ಮಾಡಲಿ, ನಾನು ಯಾಕೆ ಬಿಡಲಿ ಅಂತೇಳಿ ಆ ರೀತಿ ವರ್ತಿಸೋದಕ್ಕೆ ಹೋಗಬೇಡಿ. ಬಾಬಾನೇ ಅವ್ರ ಮೂಲಕ ಹೇಳಿದ್ದಾರೆ ಅಂತೇಳಿ ಅಂದ್ಕೊಂಡು ಬದಲಾವಣೆನ ನಿಮ್ಮಲ್ಲಿ ನೀವು ಮಾಡ್ಕೊಳ್ರಿ, ನಿಮಗೆ ಒಳ್ಳೇದಾಗುತ್ತೆ. ಕಾನ್ಸ್ಟೆಂಟಾಗಿ ಇರೋದಕ್ಕೆ ಆಗೋದಿಲ್ಲ. ಮೈಂಡ್ನ ತುಂಬ ವಿಚಾರ ಮಾಡ್ತಿರ್ತೀರ, ಯೋಚನೆ ಮಾಡ್ತಿರ್ತೀರ. ಅಂಥವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಮೆಡಿಟೇಷನ್ ಚೇಂಜಸ್ ಬರಬೇಕು ಅಂತಂತಂದರೆ ಮೆಡಿಟೇಷನ್ನ ಮಾಡಿರಿ. ಮೆಡಿಟೇಷನ್ನ ಮಾಡೋದ್ರಿಂದ ನಿಮಗೆ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ಶಾಂತವಾಗಿರುತ್ತೆ. ಆ ಟೈಮ್ನಲ್ಲಿ ನೀವು ಏನು ಅಂದ್ಕೊಳ್ತಿರಲ್ಲ ಮನಸ್ಸು ತಿಳಿ ಆಗೋವರೆಗೂ ಉಸಿರಿನ ಮೇಲೆ ಫೋಕಸ್ ಮಾಡ್ತಾ ಮನಸ್ಸು ತಿಳಿ ಆದಾಗ ಯೋಚನೆಗಳು ನಿಂತಾಗ ನೀವೇನು ಮಾಡಬೇಕು, ಬಾಬನಿಗೆ ಪ್ರಾರ್ಥಿಸೋಕ್ಕೆ ಸ್ಟಾರ್ಟ್ ಮಾಡಿರಿ. ನನ್ನ ಒಂದು ಇದು ಕೆಲಸ, ನನ್ನ ಒಂದು ಇದು ಆಸೆ, ಇದು ಈಡೇರಬೇಕು. ಎಷ್ಟೊಂದು ಜನ ಮಕ್ಕಳು ಮನೇಲಿ ಮಾತು ಕೇಳಲ್ಲ, ಅವ್ರ ಮಾತು ಕೇಳಿ ಹೀಗಾಗಿದ್ದಾನೆ, ಹಾಳಾಗಿದ್ದಾಳೆ, ಹಿಂಗ್ಯಾಕೆ ಆಗ್ತಿದೆ ಅಂತಂದಾಗ ನೀವು ಆ ಒಂದು ಮೆಡಿಟೇಷನಲ್ಲಿ ಬಾಬನ್ನ ಇನ್ವೈಟ್ ಮಾಡಿಬಿಟ್ಟು ನನ್ನ ಮಗಳೂ ಮೆಡಿಟೇಷನಲ್ಲಿ ಕೂತ್ಕೊಂಡಿದ್ದಾಳೆ, ಮಗನೂ ಕೂತಿದ್ದಾನೆ, ಅವ್ರು ನನ್ನ ಮಾತನ್ನ ಕೇಳ್ತಿದ್ದಾರೆ, ಬಾಬಾರವರೇ ನಮ್ಮ ಸಮಸ್ಯೆನ ಬಗೆಹರಿಸ್ತಿದ್ದಾರೆ ಅಂತೇಳಿ ಫೀಲ್ ಮಾಡಿ ಅಲ್ಲಿ ಪಾಸಿಟಿವಿಟಿ ಕೊಡ್ರಿ. ನಿಮ್ಮ ಫೀಲಿಂಗ್ಸ್ನ ಆ ಮೂಲಕ, ಆ ಮೆಡಿಟೇಷನ್ ಮೂಲಕ ನೀವು ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿರಿ. ಖಂಡಿತವಾಗ್ಲೂ ಬಾಬಾ ನಿಮಗೆ ಈ ಒಂದು ಸಮಸ್ಯೆಯಿಂದ ಹೊರಗೆ ತರ್ತಾರೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಏನು ಚೇಂಜಸ್ ಅಂತ ಹೇಳಿದ್ರಲ್ಲ ಆ ಚೇಂಜಸ್ನ ತರ್ತಾರೆ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆ ಒಂದು ಮೆಡಿಟೇಷನಲ್ಲಿ ಪಾಸಿಟಿವ್ ಆಗಿ ಅಫರ್ ಮಾಡಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಎಲ್ಲಾನು ಸಾಲ್ವ್ ಬಾಬಾ ಮಾಡಿದ್ದಾರೆ ಅಂತೇಳಿ ನೀವು ಫೀಲ್ ಮಾಡಿದಾಗ ಅದು ಪ್ರತಿದಿನ ನೀವು ಇಷ್ಟು ದಿನಗಳು, ಇಷ್ಟು ತಿಂಗಳುಗಳು ಅಂತೇಳಿ ನೀವು ಮಾಡ್ತಾ ಬಂದಾಗ ಸರಿ ಹೋಗುತ್ತೆ. ಯಾಕೆಂದರೆ ನೀವು ತುಂಬ ದಿನಗಳಿಂದ ನೆಗೆಟಿವ್ ಆಗೇ ಥಿಂಕ್ ಮಾಡ್ಕೊಂಬಂದಿರ್ತೀರ. ಅಯ್ಯೋ ನನಗೆ ಒಳ್ಳೇದಾಗಲ್ಲ, ನನಗೆ ಕೆಟ್ಟದ್ದಾಗುತ್ತಿದೆ, ನಾನು ಏನು ಮಾಡಿದ್ರು ನನಗೆ ಫಲ ಸಿಗ್ತಿಲ್ಲ ಅಂತೇಳಿ 20 ಜನ ಕಡೆ ಹೇಳ್ಕೊಂಡು ಬಂದಿರ್ತೀರಾ. ಅಥವಾ ನಿಮಗೆ ನೀವೇ 100 ಸಲ ಅನ್ಕೊಂಡಿರ್ತೀರಾ. ಕುಂತ್ರು ನಿಂತರು, ನೀರು ಕುಡಿತಿರ್ಬೇಕಾದ್ರು, ಊಟ ಮಾಡ್ತಿರ್ಬೇಕಾದ್ರು ಅದು ಚೆನ್ನಾಗಿ ಲಾ ಆಫ್ ಅಟ್ರಾಕ್ಷನ್ ಅಂತ ಮ್ಯಾನಿಫೆಸ್ಟೇಷನ್ ಆಗೋಗ್ಬಿಟ್ಟಿರುತ್ತೆ. ಅದು ಕ್ಲೆನ್ಸ್ ಆಗ್ಬೇಕು ತಾನೆ. ಒಂದೇ ಸಲ ನೀವು ಒಂದು ದಿನ ಕುತ್ಕೊಂಡು ಪಾಸಿಟಿವ್ ಆಗಿ ನಾನು ಇವತ್ತು ಅನ್ಕೊಂಡ್ಬಿಟ್ಟೆ, ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ಇವೆಲ್ಲ ನಾನು ಈಡೇರಿ ಬಿಡಬೇಕು, ಲಾ ಆಫ್ ಅಟ್ರಾಕ್ಷನ್ ಮಾಡಿದ್ದೀನಿ, ಈ ತಿಂಗಳು ನನಗೆ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಅದು ಒಂದು ದಿನಕ್ಕೆ ಆಗೋದಲ್ಲ. ನೆಗೆಟಿವ್ನ ಎಷ್ಟು ದಿನಗಳು, ಎಷ್ಟು ವಾರಗಳು, ಎಷ್ಟು ತಿಂಗಳುಗಳು, ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರ್ತೀರಿ. ಅದು ಕ್ಲೆನ್ಸ್ ಆಗ್ಬೇಕಂದ್ರೆ, ಅದು ನಿಮ್ಮ ತಲೆಗಿಂದ ಹೊರಗೆ ಹೋಗ್ಬೇಕು ಅಂದರೆ ಫಸ್ಟ್ ನೀವು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿ. ಫಸ್ಟು 10 ನಿಮಿಷ ಮಾಡಿ ಪ್ರತಿದಿನ, ಆಮೇಲೆ 15 ನಿಮಿಷ ಮಾಡಿ, ಒಂದು 15 ದಿನ ಆದಮೇಲೆ 15 ನಿಮಿಷ, 20 ದಿನ ಆದಮೇಲೆ 20 ನಿಮಿಷ, 30 ದಿನ ಆದಮೇಲೆ 30 ನಿಮಿಷ, ಹೀಗೆ 1 ಅವರ್ ತನಕ ನೀವು ಯಾವಾಗ ಸಂಪೂರ್ಣವಾಗಿ ನೀವು ಪಾಸಿಟಿವ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಬದಲಾವಣೆ ಪ್ರಾರಂಭ ಆಗುತ್ತೆ.
ಬದಲಾವಣೆ ಒಂದೇ ಸಲ ಆಗಲ್ಲ. ಯಾಕಂದ್ರೆ ಚೇಂಜಸ್ ಕಾರ್ಡ್ ಇಲ್ಲಿ ಬಂದಿದೆಯಲ್ಲ, ಬಿಗ್ ಹ್ಯಾಪಿ ಚೇಂಜಸ್ ನಲ್ಲಿ ಬದಲಾವಣೆ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಅದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ ನಾನು ಇವಾಗ ಏನ್ ಹೇಳ್ತಿದ್ದೀನಿ ಅಂತೇಳಿ. ಕೆಟ್ಟದ್ದು ಬಹಳ ವರ್ಷದಿಂದ ನೀವು ಕೆಟ್ಟದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ ಬಂದು ನಿಮ್ಗೆ ಒಳ್ಳೇದನ್ನ ಜಲ್ದಿ ಒಪ್ಕೊಳೋದಕ್ಕೆ ಆಗೋದಿಲ್ಲ, ಡೈಜೆಸ್ಟ್ ಕೂಡ ಮಾಡ್ಕೊಳೋದಕ್ಕಾಗಲ್ಲ. ಮೈಂಡ್ ಆ ತರ ರೂಢಿ ಆಗಿರುತ್ತೆ. ನಿಧಾನವಾಗಿ ರೂಢಿ ಮಾಡ್ಕೊಳ್ರಿ. ನೀರ್ ಕುಡಿತಿರ್ಬೇಕಾರೆ, ಊಟ ಮಾಡ್ತಿರ್ಬೇಕಾರೆ ಬಾಬಾ ನನ್ನ ಜೊತೆಗಿದ್ದಾರೆ, ನಮಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ಹೇಳಿದೀನಿ ಮಾಡ್ರಿ. ನೆಗೆಟಿವ್ ಥಾಟ್ಸ್ ಬಂದಾಗ ಹೇಳ್ರಿ, ನನ್ನ ಜೊತೆ ಬಾಬಾ ಇದ್ದಾರೆ, ನೀನ್ ಬಂದಿದ್ದಕ್ಕೆ ಥ್ಯಾಂಕ್ಸ್, ನನಗೆ ಒಳ್ಳೆ ಪಾಠನ ಕಲಿಸ್ಕೊಟ್ಟಿದ್ಯಾ, ನಾನು ಒಳ್ಳೇದನ್ನ ಕಲಿಸ್ಕೊಟ್ಟಿದ್ದಕ್ಕೆ ನಾನು ಇವಾಗ ಬದಲಾಗಿದ್ದೀನಿ, ನೀನು ಬಂದಿದ್ದಕ್ಕೆ ಥ್ಯಾಂಕ್ಸ್. ಹೋಗಿ ನೀನು ನೆಗೆಟಿವಿಟಿಗಿದೆ, ನೀನು ನಕಾರಾತ್ಮಕತೆನ ಖುಷಿಯಾಗಿ ರೆಸ್ಪೆಕ್ಟ್ ಕೊಟ್ಟು ದೂರ ತಳ್ಳಿಬಿಡಿ. ದೂರ ತಳ್ಳೋದ್ರಿಂದನೇ ನಿಮಗೆ ಪಾಸಿಟಿವಿಟಿ ರೂಢಿ ಆಗುತ್ತೆ. ಅದ ನೆಗೆಟಿವ್ ಥಾಟ್ಸ್ ಬಂದು ಹೋದ್ಮೇಲೆ ಪಾಸಿಟಿವ್ ಆಗಿ ಅಫರ್ ಮಾಡ್ರಿ ಮನಸ್ಸಿಂದ, ಬಾಬಾ ನನಗೆ ಆ ಥಾಟ್ಸ್ ಬಂತು, ಅದು ನನಗೆ ಬೇಡ, ನನಗೆ ಒಳ್ಳೇದನ್ನ ಮಾತ್ರ ಕೊಡು, ನೀನು ನೆಗೆಟಿವಿಟಿ ತಗೋ, ನನಗೆ ಒಳ್ಳೇದನ್ನ ಕೊಡು ಅಂತೇಳಿ ಮನಸ್ಸಿಂದ ಫೀಲ್ ಮಾಡ್ರಿ. ಆ ಒಂದು ಸಿಚುವೇಶನಲ್ಲಿ ಏನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿರ್ತೀರಲ್ಲ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ರಿ. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಮಕ್ಕಳಿಗೆ ಹೊಡೆದು ಬಿಟ್ಟಿರ್ತೀವಿ, ಪಾಪ ಅದಕ್ಕೆ ಹೊಡೆದು ಬಿಟ್ಟೆ ನಾನು ಅಂತೇಳಿ ಮನ್ಸಿಗೆ ಬೇಜಾರಾಗಿರುತ್ತೆ, ಅದು ಗಿಲ್ಟ್ ಕಾಡ್ತಿರುತ್ತೆ ಅಲ್ವಾ. ಮನಸ್ಸಿಂದ ನೀವು ನಿಮ್ಮ ಮಗುಗೆ ಸ್ಕೂಲಿಗೆ ಹೋಗ್ಬಿಟ್ಟಿರುತ್ತೆ ಅಂದ್ಕೊಳ್ರಿ, ಫೀಲ್ ಮಾಡಿ ಪಾಪುನ ದಯವಿಟ್ಟು ನನ್ನನ್ನು ಕ್ಷಮಿಸು, ನಾನು ಹಿಂಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ, ಬಾಬಾ ನನ್ನನ್ನು ಕ್ಷಮಿಸ್ರಿ, ನಾನು ಇನ್ನೊಂದ್ಸಲಿ ನನ್ನ ಮಗು ಜೊತೆ ಆ ರೀತಿ ವರ್ತಿಸೋದಿಲ್ಲ ಅಂತೇಳಿ ಮನಸ್ಸಿಂದ ಫೀಲ್ ಮಾಡಿ ಸಾರಿನ ಆ ಮಗುಗೆ ನೀವು ಆ ಬಾಬನ್ಗೆ ಪ್ರೇ ಮಾಡೋ ಮೂಲಕ ಕಳಿಸ್ಕೊಡಿ. ಮಗುಗೆ ತಲುಪಿರುತ್ತೆ, ಮಗು ಶಾಂತ ಆಗುತ್ತೆ, ಬೇಜಾರಿಂದ ಹೊರಗೆ ಬರುತ್ತೆ. ಮನೆಗೆ ಬಂದಾಗ ಪ್ರೀತಿಯಿಂದ ಮಾತಾಡಿಸಿ, ಪ್ರೆಷರ್ ಹಾಕಬೇಡಿ. ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿರ್ರಿ, ಅವರಿಂದ ಕಲಿಯೋದು ಬಹಳನೇ ಇದೆ. ಅವ್ರಿಗೆ ಟೈಮ್ ಕೊಡಿ, ತುಂಬಾ ಕಲಿಸ್ಕೊಡ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ರಿ. ಅವರಿಗೆ ಟೈಮ್ ಕೊಟ್ಟು ಅವರನ್ನು ಬದಲಾಯಿಸ್ತಾ ನಾವು ಬದಲಾಗೋಣ, ನಾವು ಚೆನ್ನಾಗಿರೋಣ. ಈ ರೀತಿಯಾಗಿ ಒಂದೊಂದನ್ನೇ ನಾವು ಚೇಂಜ್ ಮಾಡ್ಕೊಳ್ತಾ ಬಂದಾಗ, ಬದಲಾವಣೆ ಮಾಡ್ಕೊಳ್ತಾ ಬಂದಾಗ ಖಂಡಿತವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಒಂದೇ ದಿನಕ್ಕೆ ಮ್ಯಾಜಿಕ್ ಮಾಡೋದಲ್ಲ. ಅದು ನಿಮಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ ಮೇಲೆ, ಬಿಲೀಫ್ ಮೇಲೆ ವರ್ಕ್ ಆಗುತ್ತೆ. ಅದು ಎಷ್ಟು ನೀವು ಬಹಳ ನೆಗೆಟಿವ್ ಆಗಿ ಥಿಂಕ್ ಮಾಡೋರಾಗಿದ್ರೆ ನಿಮಗೆ ಸ್ವಲ್ಪ ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕು, 3 ಇಂದ 6 ತಿಂಗಳು ಬೇಕಾಗಬಹುದು. ಇನ್ನು ಕೆಲವರು ಸ್ವಲ್ಪ 2 ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಿರ್ತೀರ, ಅಂಥವ್ರಿಗೆ 3 ತಿಂಗಳಲ್ಲಿ ರಿಸಲ್ಟ್ ಸಿಗಬಹುದು. ಇನ್ನು ಕೆಲವರು ತುಂಬಾ ಪಾಸಿಟಿವ್ ಆಗಿರ್ತೀರ, 15 ದಿನ 1 ತಿಂಗಳು ಒಳಗಡೆನೆ ಎಲ್ಲ ನಿಮಗೆ ಫಲಿತಾಂಶ ಒಂದೇ ದಿನಕ್ಕೂ ಸಿಗಬಹುದು. ಆಶ್ಚರ್ಯ ಏನಿಲ್ಲ. ನಿಮ್ಮ ಫೇಟು, ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಬಾಬನ್ ಜೊತೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಕ್ ನೀವು ನಿರ್ಧಾರ ಮಾಡಿದಿರಿ ಅಂದ್ರೆ ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ನಿಮ್ಮ ಒಂದು ನೆಗೆಟಿವಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ. ಹಂಗಾಗಿ ಆ ನೆಗೆಟಿವಿಟಿ ಇಷ್ಟು ದಿನ ಮಾಡಿದ್ದೆಲ್ಲ ಮ್ಯಾನಿಫೆಸ್ಟೇಷನ್ ಆಗ್ಬಿಡುತ್ತಾ, ಅದರಿಂದ ನನಗೆ ಇವಾಗ ಕೆಟ್ಟದಾಗ್ತಿರೋದು ಅದೇ ಕಾರಣನ, ಅದು ಹೋಗೋದೇ ಇಲ್ವಾ, ನನ್ನ ಜೀವನ ಎಲ್ಲ ಕಷ್ಟದಲ್ಲೇನೆ ಇರೋದು ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗಲೂ ಕಷ್ಟದಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಒಂದು ಸೀಸನ್, ಕಷ್ಟ ಅನ್ನೋದು ಒಂದು ಸೀಸನ್. ಅದನ್ನ ಇವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಮೂಲಕ, ಪಾಸಿಟಿವ್ ಆಗಿ ಬಾಬನ್ ಜೊತೆ ಮ್ಯಾನಿಫೆಸ್ಟೇಷನ್ ಮಾಡೋದ್ರ ಮೂಲಕ ನೀವು ಅದನ್ನೆಲ್ಲ ಕಳ್ಕೊಂಡು ಬಾಬಾ ಆ ನೆಗೆಟಿವಿಟಿನೆಲ್ಲ ತಗೊಂಡು ನಿಮಗೆ ಒಳ್ಳೆಯದನ್ನ ಕೊಡ್ತಾರೆ. ಈ ಚೇಂಜಸ್ ಕಾರ್ಡ್ ಏನು ಬಂದಿದೆಯಲ್ಲ, ಮತ್ತೆ ಇಲ್ಲಿ ಏನು ಆಪರ್ಚುನಿಟಿ ಕಾರ್ಡ್ ಕೊಟ್ಟು ಬಂದಿದೆಯಲ್ಲ, ಅದನ್ನೇ ಹೇಳೋದು. ನೆಗೆಟಿವಿಟಿನ ನಾನು ತಗೋತೀನಿ, ನಿಂಗೆ ಮತ್ತೆ ಹೊಸ ಆಪರ್ಚುನಿಟಿ ಕೊಡ್ತಿದ್ದೀನಿ, ನೀನು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡು, ನೀನು ಇಷ್ಟು ದಿನ ನಕಾರಾತ್ಮಕವಾಗಿ ಏನು ಯೋಚನೆ ಮಾಡಿದ್ದಲ್ಲ ಅದನ್ನು ನಾನು ತಗೊಂಡಿದ್ದೀನಿ, ನಾನು ಕೊಟ್ಟಿರ್ತಕ್ಕಂಥ ಹೊಸ ಆಪರ್ಚುನಿಟಿನ ನೀನು ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ನಿನ್ನ ಜೀವನ ಇಲ್ಲಿಂದ ಸುಗಮ ಆಗ್ತಾ ಹೋಗುತ್ತೆ, ಸುಂದರ ಆಗುತ್ತೆ, ಚೆನ್ನಾಗಿರುತ್ತೆ, ನೀನು ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಇಲ್ಲಿ ಇಟ್ಸ್ ಅಪ್ ಟು ಯು ಅಂತೇಳಿ ಏನು ಕಾರ್ಡ್ ಬಂದಿದೆಯಲ್ಲ ಸ್ನೇಹಿತರೆ, ಇಷ್ಟೊಂದೆಲ್ಲ ನಾನು ನಿಮಗೆ ಹೇಳಿದೆ. ಇದನ್ನು ನೀವು ಒಪ್ಪಿಕೊಂಡು ಅರ್ಥ ಮಾಡಿಕೊಂಡು ನೀವು ಇದನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಒಳ್ಳೆಯದಾಗುತ್ತೆ. ಇದು ನಿಮ್ಮ ಕೈನಲ್ಲಿರೋದು. ಈಗ ನಿಮಗೆ ಕೊಟ್ಟಿರೋದು ಬ್ರಹ್ಮಾಸ್ತ್ರ. ನಿಮಗೆ ನಾನು ಇದು ಒಂದು ಮೆಸೇಜ್ ಏನು ಟ್ಯಾರೋಟ್ ಮೂಲಕ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಏನು ಹೇಳಿದ್ದೀನಲ್ಲ, ಅದು ಏನು ಸೂಚಿಸುತ್ತೆ ಅಂದರೆ, ನಿಮಗೆ ಒಂದು ಬಾಬಾ ನಿಮ್ಮ ಮೂಲಕ, ನಿಮ್ಮ ಒಳಗಡೆ ಇರ್ತಕ್ಕಂಥ ಪಾಸಿಟಿವ್ ಶಕ್ತಿ ಮೂಲಕ ನಿಮ್ಮ ಇಷ್ಟಾರ್ಥನ ಹೇಗೆ ಸಿದ್ಧಿ ಮಾಡ್ಕೊಳೋದು ನನ್ನ ಆಶೀರ್ವಾದದಿಂದ ಅಂತ ಹೇಳ್ತಿದ್ದಾರೆ. ಇದು ಬಳಸ್ಕೊಳೋದು ನಿಮ್ಮ ಕೈನಲ್ಲಿದೆ. ಇಟ್ಸ್ ಅಪ್ ಟು ಯು ಅನ್ನೋ ಕಾರ್ಡು ಅದನ್ನು ಸೂಚಿಸುತ್ತೆ. ಅರ್ಥ ಮಾಡ್ಕೊಳ್ರಿ. ಈಗ ಇಂಥ ದೊಡ್ಡ ಅವಕಾಶನ ನಿಮಗೆ ಬಾಬಾ ಮತ್ತೆ ನಿಮ್ಮ ಜೀವನನ ಚೆನ್ನಾಗಿ ಮಾಡ್ಕೊಳೋದಕ್ಕೆ ಕೊಟ್ಟಿದ್ದಾರೆ ಅಂದರೆ ನೀವು ಸದ್ಬಳಕೆ ಮಾಡ್ಕೊಳ್ರಿ. ನಿಮಗೆ ಏನಾದ್ರು ನಾಲೆಡ್ಜ್ ಕಮ್ಮಿ ಇತ್ತು ಅಂತಂತಂದರೆ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ನ ತಗೊಳ್ರಿ. ಬಾಬಾ ನಿಮ್ಮ ಜೀವನಕ್ಕೆ ಸಮೃದ್ಧಿ, ಹಣ, ಆಸ್ತಿ, ಅಂತಸ್ತು, ಆರೋಗ್ಯ, ಮಕ್ಕಳು, ಮರಿ ಎಲ್ಲನೂ ಕೊಡೋದಕ್ಕೆ ರೆಡಿ ಇದ್ದಾಗ ನೀವು ಅದನ್ನು ಪಡ್ಕೊಳೋದಕ್ಕೆ ನೀವು ಅರ್ಹರಿ ಇದ್ದೀರಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಿಮಗೆ ಸಿಕ್ಕಿರೋದು. ಅದನ್ನು ನೀವು ಬಳಸ್ಕೊಳೋದು ನಿಮ್ಮ ಕೈನಲ್ಲಿರೋದು ಇವಾಗ. ಯಾಕಂದ್ರೆ ಅದು ಇಟ್ಸ್ ಅಪ್ ಟು ಯು, ನಿಮ್ಮ ಕೈನಲ್ಲಿರುತ್ತೆ. ಡಿಸಿಷನ್ ಮೇಕರ್ ನೀವಾಗಿರ್ತೀರ.
ನಿಮ್ಮ ಜೀವನ ನೀವು ಬದಲಾಯಿಸ್ಕೋಬೇಕು ಅಂದರೆ ನೀವು ಲಾ ಆಫ್ ಅಟ್ರಾಕ್ಷನ್ ಮಾಡಿರಿ, ಬಾಬನ ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಯಾರು ಎಷ್ಟು ನೆಗೆಟಿವ್ ಆಗಿ ಕೆಡ್ಸೋದಕ್ಕೆ ಬಂದರೂ ನನ್ನ ಜೊತೆ ಬಾಬಾ ಇದ್ದಾರೆ, ನಾನು ಒಳ್ಳೆಯದನ್ನೇ ಯೋಚನೆ ಮಾಡೋದು. ಏನಾದರೂ ನೆಗೆಟಿವ್ ಆಗಿ ಬ್ರೈನ್ ವಾಶ್ ಮಾಡೋಕ್ಕೆ ಬಂದರೆ ಹೇಳ್ರಿ, ನೀನು ಬಂದಿದೆಯಾ, ಒಳ್ಳೆ ಪಾಠ ಕಲಿಸಿದ್ಯಾ, ಸಾಕು, ಇನ್ನು ಸಾಕು. ಯಾರ ಜೊತೆ ಮಾತಾಡಿದ್ರು ಒಳ್ಳೆಯದನ್ನೇ ಮಾತಾಡ್ರಿ. ಕೆಟ್ಟ ವ್ಯಕ್ತಿಗಳು ಅಂತೇಳಿ ನಿಮ್ಮ ಮನಸ್ಸಿಗೆ ಬಾಬಾ ಸೂಚಿಸ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ನೀವು ಡೈರೆಕ್ಟಾಗಿ ನೇರವಾಗಿ ಬೈದು ಕೆಟ್ಟವರಾಗೋದಕ್ಕೆ ಹೋಗಬೇಡಿ. ಪರೋಕ್ಷವಾಗಿ ಹೇಳಿ, ಇಲ್ಲ ನೀನು ಮಾಡ್ತಿರೋದು ತಪ್ಪು ಅಂತ ಹೇಳೋದಕ್ಕಾದ್ರೆ ಹೇಳ್ರಿ, ಹೇಳೋದಕ್ಕಾಗಲಿಲ್ಲ ಅಂತಾನೆ ನುಣುಚ್ಕೊಳ್ರಿ. ಹುಷಾರಾಗಿ ಮಾತಾಡ್ತಾ ಆ ಒಂದು ಜಾಗದಿಂದ ಹೊರಗೆ ಬಂದ್ಬಿಡಿ, ಮಾತುಕತೆಯಿಂದ ಹೊರಗೆ ಬಂದ್ಬಿಡಿ. ಬಾಬನ ಬಗ್ಗೆ ಧ್ಯಾನ ಮಾಡಿ ಅಷ್ಟೇ. ಯಾರು ಎಷ್ಟು ನಮಗೆ ಕುಗ್ಗಿಸೋದಕ್ಕೆ ನೆಗೆಟಿವ್ ಆಗಿ ಇದನ್ನ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಬಾಬನ್ಗೆ ನೀವು ಪ್ರಾರ್ಥನೆ ಮಾಡಿದ್ರೆ ಬಾಬಾ ಅವ್ರನ್ನ ನಿಮ್ಮ ಜೀವನದಿಂದ ಅವ್ರಾಗ ಕಿತ್ತು ಹಾಕ್ಬಿಡ್ತಾರೆ. ಚೇಂಜಸ್ ಬೇಕಲ್ಲ ನಿಮ್ಮ ಜೀವನಕ್ಕೆ, ಅವರನ್ನ ಭಾವನೆ ಕಿತ್ತು ಹಾಕ್ಬಿಡ್ತಾರೆ. ಒಳ್ಳೆದನ್ನು ಮಾತ್ರ ಏನು ಹ್ಯಾಪಿಯಾಗಿ ನೀವಿರೋದಕ್ಕೆ, ನಿಮ್ಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ನಿಮಗೆ ಕೊಡ್ತಾರೆ ಬಾಬಾ. ಆಯಿತಾ? ನೀವು ಯಾರು ಎಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು, ನೆಗೆಟಿವ್ ಆಗಿ ಏನೇ ಹೇಳಿದ್ರು ಅದ್ರ ಮೇಲೆ ಫೋಕಸ್ ಮಾಡಬೇಡ್ರಿ. ಯಾರೂ ಬಾಬನ ಮುಂದೆ ಇಲ್ಲಿ ದೊಡ್ಡವರಲ್ಲ, ಬಾಬನ ಮುಂದೆ ಚಿಕ್ಕವರೂ ಅಲ್ಲ. ಇಲ್ಲಿ ಏನಕ್ಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದರೆ, ಬಾಬಾ ಎಲ್ಲರನ್ನೂ ಸಮಾನವಾಗಿ ನೋಡ್ತಿದ್ರು, ಎಲ್ಲರಿಗೂ ಒಂದೇ ರೀತಿ ನೋಡ್ತಿದ್ರು. ಅವ್ರು ಕೆಟ್ಟವರು, ಅವ್ರು ನಿಮ್ಮ ಜೀವನದ ಕಿತ್ತು ಹಾಕಿದ್ರು ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಕಲಿಸಿ ಅವ್ರನ್ನು ಒಳ್ಳೆ ಮಾರ್ಗಕ್ಕೆ ಬಾಬಾ ತರ್ತಾರೆ. ಹಾಗಾಗಿ ಬಾಬನ್ಗೆ ನಾವೆಲ್ಲರೂ ಒಂದೇನೆ, ಒಳ್ಳೆಯವರು ಸಹಿತ ಒಂದೇನೆ, ಕೆಟ್ಟವರು ಸಹಿತ ಒಂದೇನೆ. ಹಾಗಾಗಿ ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸೋದಕ್ಕೆ ಹೋಗಬೇಡಿ. ಬಾಬನ್ಗೆ ಅವ್ರ ಭಕ್ತರು ಕರೆಕ್ಟಾಗಿರಬೇಕು, ನಾವು ಕರೆಕ್ಟಾಗಿರೋಣ. ನಾನು ನನ್ನ ಜೀವನದಲ್ಲಿ ಬಾಬನ ನಾನು ಯೂನಿವರ್ಸ್ ರೂಪದಲ್ಲೇ ನಾನು ನೋಡೋದು. ಯಾಕೆಂದರೆ ಯೂನಿವರ್ಸ್ ಕೈನಲ್ಲಿ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ಯೂನಿವರ್ಸೇ ಬಾಬಾ ಆಗಿರೋದ್ರಿಂದ, ಆ ಯೂನಿವರ್ಸನ್ನು ಏನು ಬ್ರಹ್ಮಾಂಡನ ಬಾಬನೇ ನಡೆಸ್ತಿರೋದ್ರಿಂದ ಎಲ್ಲನೂ ಮ್ಯಾಜಿಕ್ ಆಗೇ ಆಗುತ್ತೆ. ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಮತ್ತು ಇಲ್ಲಿ ಏನು ಸಾಯಿಬಾಬಂದು ಕಾರ್ಡ್ ಬಂದಿದೆಯಲ್ಲ, ದಿ ಲಾ ಆಫ್ ಅಟ್ರಾಕ್ಷನ್ ಅಂತೇಳಿ, ಆ ಕಾರ್ಡ್ ಬಾಬಂದನ್ನ ಏನು ಕಂಡಿಡ್ದು ಇಷ್ಟು ಟ್ಯಾರೋ ಕಾರ್ಡ್ಸ್ ಅಂತೇಳಿ ಕಂಡಿಡ್ತಿದಾರಲ್ಲ, ಆ ಕಾರ್ಡ್ ಬೇಸಿಸ್ ಮೇಲೆ ನಾನು ನಿಮ್ಮ ಜೊತೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಮೂಲಕ ಡಿವೈನ್ ಮ್ಯಾನಿಫೆಸ್ಟೇಷನ್ನ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ನಾನೇ ಏನೋ ಓನಾಗಿ ಇಮ್ಯಾಜಿನ್ ಮಾಡಿಕೊಂಡು ಇಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಬಂದು ಇಲ್ಲಿ ಹೇಳ್ತಿಲ್ಲ. ಆಯಿತಾ? ಇದು ಪ್ರೂವ್ ಆಗಿದೆ. ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಿರಿ. ನನ್ನ ಬಿಟ್ಟು ಬೇರೆ ಚಾನಲಲ್ಲೂ ಕೂಡ ಡಿವೈನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ, ನೋಡಿರಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನನ್ನ ಚಾನಲಲ್ಲಿ ಏನಕ್ಕೆ ಇದನ್ನು ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಸ್ವಲ್ಪ ತಿಳಿಸ್ಕೊಡ್ತಿದ್ದೀನಿ ಅನ್ನೋ ಖುಷಿ ನನಗಿದೆ. ಇದರಿಂದ ನಿಮ್ಮ ಜೀವನ ಈಸಿ ಆಗುತ್ತೆ, ನೀವು ಅಂದ್ಕೊಂಡಿದ್ದು ಈಡೇರೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನು. ಇಲ್ಲಿ ಯಾವುದೇ ದುರುದ್ದೇಶ ಇಲ್ಲ. ಏನೇನೋ ಹೇಳ್ಕೊಡ್ತಿದ್ದಾರೆ ಈ ಚಾನಲಲ್ಲಿ, ಏನೇನೋ ಸಿಕ್ಕಿದ್ದನ್ನೆಲ್ಲ ತಿಳಿಸ್ತಿದ್ದಾರೆ ಅಂತೇಳಿ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಂಥವ್ರು ಏನಾದರೂ ನೀವು ನೋಡ್ತಿದ್ರೆ ದಯವಿಟ್ಟು ಚಾನಲಿಂದ ಎಕ್ಸಿಟ್ ಆಗಬಹುದು, ಪ್ರಾಬ್ಲಮ್ ಏನು ನನಗಿಲ್ಲ. ಯಾರಿಗೆ ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ನಿಸ್ತಿದೆಯೋ ಅವ್ರು ಮಾತ್ರ ಇರಬಹುದು. ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ, ನಿಮ್ಮಿಂದ ಅಂತಲ್ಲ. ಯಾರಿಗೆ ನನ್ನ ಜೊತೆ ವಾದ ಮಾಡೋದು ಕಮೆಂಟಲ್ಲಿ ಬಂದುಬಿಟ್ಟು ಇಲ್ಲದೆ ಇರೋದನ್ನ ಸಾಯಿಬಾಬಂದು ಹೆಸರು ಹೇಳಿ ನೀವು ಹೇಳ್ತಿದ್ದೀರಾ, ಹೀಗೆ ಮಾಡಿದ್ರೆ ಆಗುತ್ತೆ, ಹಾಗೆ ಮಾಡಿದ್ರೆ ಆಗುತ್ತೆ, ಇಷ್ಟೊಂದು ಯಾಕೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಾರೆ. ನಾನು ಇಲ್ಲಿ ಕಾಂಪ್ಲಿಕೇಟ್ ಮಾಡ್ತಿಲ್ಲ, ವೇನ ಸಿಂಪಲ್ ಮಾಡ್ತಿದ್ದೀನಿ. ನಿಮಗದು ಅರ್ಥ ಆಗಿಲ್ಲ ಅಂದರೆ, ನೀವು ಯಾವುದನ್ನು ನೀವು ಬಾಬನ ಮೂಲಕ ಅರ್ಥ ಮಾಡ್ಕೊಂಡಿರೋ ಮೈಂಡ್ಸೆಟ್ ನಿಮಗಿದೆ ಅಂದರೆ, ನಿಮ್ಮ ಯೋಚನೆ ಮಾಡೋ ರೀತಿ ಬೇರೆಯವ್ರಿಗೂ ಅದೇ ರೀತಿ ಇದ್ದಿದ್ದರೆ ಇಲ್ಲಿ ಬಂದು ಯಾರೂ ನೋಡ್ತಿರ್ಲಿಲ್ಲ ಈ ವಿಡಿಯೋನ. ನಾನು ಹೇಳ್ತಿರೋದು ನಿಮಗೆ ಸ್ಪಷ್ಟ ಆಗಿರುತ್ತೆ. ಯಾರಿಗೆ ಈ ಒಂದು ವಿಷಯ ತಿಳಿದಿಲ್ವೋ ಅಂಥವರು ತಿಳ್ಕೊಂಡು ಅವರ ಒಂದು ಜೀವನನ ಬಾಬಾನ ಮೂಲಕ ಯೂನಿವರ್ಸ್ ಮ್ಯಾನಿಫೆಸ್ಟೇಷನ್ ಬ್ರಹ್ಮಾಂಡ ಅನ್ನೋದ್ರ ಜೊತೆಗೆ ಏನು ಮಾಡ್ತಿದ್ದಾರೋ ಅದೇ ರೀತಿ ಇಲ್ಲಿ ಬಾಬಾರ ಮೂಲಕನೂ ಮಾಡಬಹುದು. ನಾವು ಈಗ ಗೊತ್ತಿಲ್ಲದೇನೂ ಕೂಡ ನಾವು ಸಾಕಷ್ಟು ಆಸೆಗಳನ್ನು ಹರಕೆಗಳ ಮೂಲಕ ನಾವು ಈಡೇರಿಸ್ಕೊಂಡಿದ್ದೀವಿ. 7 ದಿನದಲ್ಲಿ ನಾವು ಸಚ್ಚರಿತನ ಪಾರಾಯಣ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಅದು 7 ದಿನದ ಸಂಕಲ್ಪ. 7 ದಿನದಲ್ಲೂ ನಾವು ಪಾಸಿಟಿವಿಟಿ ಇರುತ್ತೆ ನಮ್ಮ ಒಳಗಡೆ. ಏನು ಸಚ್ಚರಿತೆ ಓದ್ತಿದ್ದೀವಿ ಅಂದಾಗ ನಂದು ಇದು ಆಸೆ ಈಡೇರುತ್ತೆ ಬಾಬಾ, ನಾನು ಸಚ್ಚರಿತೆ ಓದ್ತೀನಿ ಅಂತೇಳಿ ನೀವು ಆ ಒಂದು ಸಂಕಲ್ಪನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ನೀವು ಓದ್ತಿರ್ತೀರ. 7 ದಿನನೂ ನೀವು ಏನು ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡಲ್ಲ. ನೀವು ಮತ್ತೆ ಬಾಬಾನ ಹೆಸರು ಜೊತೆಗಿರೋ ಬ್ರಹ್ಮಾಂಡ ನಾಯಕರ ಜೊತೆಗೆ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ತಿರ್ತೀರ. ಹಾಗಾಗಿ ಆ 7 ದಿನನೂ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ, ನಂಬಿಕೆ ಜಾಸ್ತಿ ಇರುತ್ತೆ, ಆಗುತ್ತೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇದ್ದಿದ್ದರಿಂದ ನಿಮಗೆ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ. ಡಿವೈನ್ ಮ್ಯಾನಿಫೆಸ್ಟೇಷನ್ ಅಂದರೆ ಇದೇನೆ. ನೀವು ಯಾವುದೇ ಹರಕೆ ಪೂಜೆ ಒತ್ಕೊಂಡು ನೀವು ವ್ರತ ಮಾಡ್ತಿರಲ್ಲ, ಅದು ಇದೇನೆ. ನಾನು ಇರೋದನ್ನು ಡೈರೆಕ್ಟಾಗಿ ಹೇಳ್ತಿದ್ದೀನಿ. ದಯವಿಟ್ಟು ಕಮೆಂಟಲ್ಲಿ ಬಂದುಬಿಟ್ಟು ಇಲ್ಲದೆ ಇರೋದನ್ನು ನನಗೆ ಕಮೆಂಟ್ ಮಾಡೋದಕ್ಕೆ ನೀವು ಹೋಗಬೇಡಿ. ಸರಿಯಾಗಿ ತಿಳ್ಕೊಂಡಿಲ್ದಂಗೆ ನಾನು ಇಲ್ಲಿ ಏನೋ ಒಂದು ಬಂದು ಸ್ಕ್ರಿಪ್ಟಿಂಗ್ ಮಾಡಿ ಹೇಳ್ತಿಲ್ಲ. ಆಯಿತಾ? ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದಕ್ಕೆ ನನಗೆ ತುಂಬಾ ಖುಷಿ ಇದೆ. ನೀವು ತಿಳ್ಕೊಂಡಿದ್ದೀರಲ್ಲ, ನನಗದು ಖುಷಿ ಆಯಿತು. ಆದರೆ ತಿಳಿದೇ ಇರೋರಿಗೋಸ್ಕರ ಈ ಒಂದು ವಿಡಿಯೋ. ಇದು ನಮಗೆ ಎಕ್ಸೆಪ್ಟ್ ಮಾಡ್ಕೊಳಕ್ಕಾದರೆ ಎಕ್ಸೆಪ್ಟ್ ಮಾಡ್ಕೊಳ್ರಿ, ಆಗಲಿಲ್ಲ ಅಂದರೆ ಕೈ ಬಿಟ್ಬೇಡಿ. ಇಲ್ಲಿ ಬಲವಂತ ಏನೂ ಇಲ್ಲ. ಆಯಿತಾ? ಆಮೇಲೆ ಇನ್ನೊಂದು, ಇದು ನಾನು
ನಾನೇ ಓನ್ ಸ್ಕ್ರಿಪ್ಟಿಂಗ್ ಮಾಡಿ ಮಾಡ್ತಿರೋದಲ್ಲ. ನನ್ನ ಕಡೆ ಇರೋ ಸಾಯಿಬಾಬನ್ ಟ್ಯಾರೋ ಕಾರ್ಡ್ಸ್ನಲ್ಲಿ ಏನು ಕಾನ್ಸೆಪ್ಟ್ ಇದೆಯೋ ಅದೇ ಕಾನ್ಸೆಪ್ಟನ್ನು ಉಪಯೋಗಿಸಿ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಆಯಿತಾ. ಸಾಯಿಬಾಬನ್ ಚಾನಲಲ್ಲಿ ಇಟ್ಕೊಂಡು ಏನೇನೋ ಇವ್ರು ಹೇಳ್ತಿದ್ದಾರೆ ಅಂತೆಲ್ಲ ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗ್ಬೇಡ್ರಿ. ನಿಮಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಗಳಿಸ್ಕೊಳ್ರಿ, ಇದ್ರ ಮೂಲಕ ನೀವು ಅರ್ಥ ಮಾಡ್ಕೊಳ್ರಿ. ನಿಮಗೆ ಇದ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತಿಳಿದಿದೆ ಅಂದರೆ ತುಂಬಾ ಸಂತೋಷ. ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ನನಗೂ ತಿಳಿಸ್ಕೊಡ್ರಿ, ನಾನು ಕಲ್ತ್ಕೋತೀನಿ. ಏನಾದರೂ ತಪ್ಪು ಹೇಳಿದ್ದೀನಿ ಅಂತಂದ್ರೂ ನನಗೆ ತಿಳಿಸ್ಕೊಳ್ರಿ. ಆದರೆ ಒಂದು ರಿಕ್ವೆಸ್ಟ್ ನಿಮಗೆ ಏನು ಅಂತಂದರೆ, ನಿಮ್ಮ ಥರನೇ ಯೋಚನೆ ಮಾಡ್ತಕ್ಕಂಥ ಬುದ್ಧಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರೋದಿಲ್ಲ. ಹಾಗಾಗಿ ನನಗಿದೆಲ್ಲ ಗೊತ್ತಿದೆ, ನೀವು ಇದನ್ನು ಸಿಲ್ಲಿಯಾಗೆಲ್ಲ ಹೇಳ್ತಿದ್ದೀರಾ ಅಂತೇಳಿ ನೀವು ಬಂದು ಇಲ್ಲಿ ಕಮೆಂಟ್ ನೀವು ಮಾಡಿದ್ರೆ ಇದ್ರ ಪ್ರಯೋಜನ ಏನೂ ಇಲ್ಲ. ಇದರಿಂದ ನಾನಂತೂ ಬದಲಾವಣೆ ಮಾಡ್ಕೊಳೋದಿಲ್ಲ. ಯಾಕೆಂದರೆ ನಾನು ಮಾಡ್ತಿರೋ ಕಾನ್ಸೆಪ್ಟ್ ಸಿಲ್ಲಿಯಾಗಿಲ್ಲ. ನಾನು ಪರ್ಸ್ನಲಿ ಏನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೋ, ಏನು ನಾನು ಫೇಸ್ ಮಾಡಿದ್ದೇನೋ ಅದನ್ನು ನಾನು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಾಬಾರ್ ಕಾರ್ಡಲ್ಲಿ ಅದು ಇತ್ತು ಅಂದರೆ ಮಾತ್ರ ನಾನು ನಿಮಗೆ ಉತ್ತರ ಕೊಡೋದು. ಬಾಬನ ಕಾರ್ಡಲ್ಲಿ ಇಲ್ಲದೆ ಇರೋದನ್ನು ನಾನಿಲ್ಲಿ ಊಹೆ ಮಾಡಿಕೊಂಡು ಏನು ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡು ಅನ್ನೋ ಕಾರಣಕ್ಕೆ ಇಲ್ಲಿ ನಾನೇನು ಮಾಡ್ತಿಲ್ಲ. ನಾನೇನಾದರೂ ಇನ್ಫಾರ್ಮೇಷನ್ ಕೊಡೋದ್ರಲ್ಲಿ ತಪ್ಪಾಗಿತ್ತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಅಥವಾ ನಿಮ್ಮನ್ನು ನೀವು ಕಂಪೇರ್ ಮಾಡಿಕೊಂಡು ನನ್ನ ಒಂದು ಕಾನ್ಸೆಪ್ಟಿಗೆ ಕಂಪೇರ್ ಮಾಡಿಕೊಂಡು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಮ ಯೋಚನೆನೇ ಬೇರೆ, ನನ್ನ ಯೋಚನೆನೇ ಬೇರೆ. ಹಾಗೆ ಇಲ್ಲಿ ತುಂಬ ಜನ ವೀಡಿಯೋಸ್ನ ನೋಡ್ತಿರ್ತಾರಲ್ಲ, ಅವರ ಯೋಚನೆಗಳು ಸಹಿತ ಬೇರೆನೇ ಆಗಿರ್ತವೆ ಸ್ನೇಹಿತರೆ. ಇಲ್ಲೆಲ್ಲರೂ ಒಂದೇ ಅಲ್ಲ, ಎಲ್ಲರೂ ಒಂದೇ ಥರ ಯೋಚನೆ, ಒಂದೇ ಥರ ಥಿಂಕಿಂಗ್ ಇದ್ದಿದ್ದರೆ ಇಲ್ಲೆಲ್ಲರೂ ಶ್ರೀಮಂತರೇ ಆಗಿರ್ತಿದ್ರು. ಇಲ್ಲೆಲ್ಲರೂ ಅವರವರ ಆಸೆಗಳನ್ನು ಈಡೇರಿಸ್ಕೊಂಡು ದೊಡ್ಡ ದೊಡ್ಡ ಮನೆಗಳಲ್ಲಿ ಅವ್ರ ಆಸೆಗಳನ್ನು ಈಡೇರಿಸ್ಕೊಂಡು ಭೂಮಿ ಮೇಲೆ ಸ್ವರ್ಗನೇ ಕಾಣ್ತಿದ್ರು ಎಲ್ಲರೂ ಇಲ್ಲಿ. ಹಾಗಾಗಿ ಒಬ್ಬೊಬ್ಬರ ಯೋಚನೆ ರೀತಿ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನನ್ನ ಕೈನಲ್ಲಿ ಆದಷ್ಟು ಪ್ರಯತ್ನ ನಾನು ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಹೀಗೂ ನಾವು ಬಾಬುನ ಜೊತೆ ಒಂದು ಒಳ್ಳೆ ಕನೆಕ್ಷನ್ನ ಬೆಳೆಸ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇನೆ. ಇದರಲ್ಲೂ ನಿಮಗೆ ಏನಾದರೂ ತಪ್ಪಾಗಿತ್ತು ಅಂತಂದರೆ ಮಾತ್ರ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಆದರೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ, ದಯವಿಟ್ಟು ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.